ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ದಿಲೀಪ್ ಬಂದಿದ್ದೀನಿ ಇವತ್ತು ಒಂದು ಒಳ್ಳೆ ವಿಡಿಯೋ ಜೊತೆ, ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ. ಫ್ರೆಂಡ್ಸ್, ಇವತ್ತು ನಾನು ಹೇಳ್ಕೊಡ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ, ಈಸಿಯಾಗಿ ಕ್ಯಾನ್ವಾ ಅನ್ನೋ ಒಂದು ವೆಬ್ಸೈಟ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಬಿಸ್ನೆಸ್ ವೆಬ್ಸೈಟ್ ಮಾಡ್ಕೊಳ್ಳೋದು ಹೇಗೆ ಅದ್ರ ಬಗ್ಗೆ ಇವತ್ತು ನಾನು ಹೇಳ್ಕೊಡ್ತಿದ್ದೀನಿ. ಇವಾಗ ನಿಮಗೆ ಗೊತ್ತಿದೆ, ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಆನ್ಲೈನ್ಗೆ ಟರ್ನ್ ಆಗ್ತಿದ್ದಾರೆ. ನಿಮ್ದು ಕೂಡ ಯಾವ್ದಾದ್ರು ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಇತ್ತು ಅಂತಂದ್ರೆ ಈಗಲೇ ಒಂದು ಒಳ್ಳೆ ಒಂದು ಸಿಂಪಲ್ ಆಗಿ ಒಂದು ಬಿಸ್ನೆಸ್ ವೆಬ್ಸೈಟ್ ಮಾಡ್ಕೊಳ್ಳಿ. ಯಾರಾದ್ರೂ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದಾಗ ನಿಮ್ಮ ಬಿಸ್ನೆಸ್ ಕೂಡ ಪ್ರೆಸೆನ್ಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಸೊ ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ಹೇಗೆ ಯಾವ ರೀತಿ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ತೀನಿ ನೋಡಿ, ಯಾಕಂದ್ರೆ ಸ್ಕಿಪ್ ಮಾಡ್ತೀನಿ ಅಂತಂದ್ರೆ ಮತ್ತೆ ನಿಮ್ಗೆ ಅದು ಇಲ್ಲಾಂದ್ರೆ ಒನ್ ಮಿನಿಟ್ ಕೂಡ ಸ್ಕಿಪ್ ಮಾಡಿದ್ರು ಕೂಡ ಏನಾದ್ರು ಒಂದು ಪಾರ್ಟ್ ಅದರಲ್ಲಿ ಮಿಸ್ ಆಗ್ಬಿಡುತ್ತೆ. ನಿಮ್ಗೆ ಮುಂದೆ ನಿಮ್ಗೆ ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಈಸಿಯಾಗಿ ಒಂದು ಒಳ್ಳೆ ಬಿಸ್ನೆಸ್ ವೆಬ್ಸೈಟ್ನ ಈಸಿಯಾಗಿ ಎಲ್ಲೂ ಕೂಡ ₹1 ಇನ್ವೆಸ್ಟ್ಮೆಂಟ್ ಮಾಡದೆ ಈಸಿಯಾಗಿ ಒಂದು ಒಳ್ಳೆ ಬಿಸ್ನೆಸ್ ವೆಬ್ಸೈಟ್ ನೀವು ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವು ನೋಡ್ತಿರೋದು ಇಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ಒಳ್ಳೊಳ್ಳೆ ತುಂಬಾ ಒಳ್ಳೊಳ್ಳೆ ಆನ್ಲೈನ್ ಅರ್ನಿಂಗ್ ಬಗ್ಗೆ ವಿಡಿಯೋಸ್ ಆಲ್ರೆಡಿ ಮಾಡಿಟ್ಟಿದ್ದೀನಿ ನಾನು. ಓಕೆ, ಈ ವಿಡಿಯೋಸ್ ಕೂಡ ನೋಡ್ಬೋದು. ಓಕೆ, ತುಂಬಾ ಯೂಸ್ಫುಲ್ ವಿಡಿಯೋಸ್ ಇದೆ. ಇದನ್ನು ಕೂಡ ನೀವು ಅಪ್ಲೈ ಮಾಡಿದ್ರೆ ಒಂದು ಒಳ್ಳೆ ಅರ್ನಿಂಗ್ ಮಾಡಬಹುದು. ಓಕೆ, ಸೊ ಇದಾಯ್ತು. ನೆಕ್ಸ್ಟ್ ಇದಾದ್ಮೇಲೆ ಫ್ರೆಂಡ್ಸ್, ಆಲ್ರೆಡಿ ಹೇಳಿದೆ ನಾನು ನಿಮಗೆ ಒಂದೊಳ್ಳೆ ಸಿಂಪಲ್ ಆಗಿ ಬಿಸ್ನೆಸ್ ವೆಬ್ಸೈಟ್ ಹೇಗೆ ಮಾಡ್ಕೊಳ್ಳೋದ್ರ ಬಗ್ಗೆ. ಆಲ್ರೆಡಿ ಒಂದು ವೆಬ್ಸೈಟ್ ಮಾಡಿಟ್ಟಿದ್ದೀನಿ, ನಿಮ್ಗೆ ತೋರಿಸೋಣ ಅಂತ ಒಂದು ಡೆಮೋ ಟೈಪ್ ಅಲ್ಲಿ. ಇವಾಗ ಓಪನ್ ಮಾಡಿದ್ದೀನಿ, ನೋಡಿ ಹೇಗಿರುತ್ತೆ ಅಂತ. ನೋಡಿ ಈ ರೀತಿ ಇದೆ. ಇದು ಬಂದು ಬೋಸ್ಟನ್ ಇನ್ಸ್ಟಿಟ್ಯೂಟ್ ಆಫ್ ಅನಾಲಿಟಿಕ್ಸ್ ಅಂತ, ಇದು ಜಯನಗರದಲ್ಲಿ ಇರುವಂತ ಒಂದು ಕ್ಯಾಂಪಸ್. ಇವರು ಕೋರ್ಸಸ್ ಪ್ರೊವೈಡ್ ಮಾಡ್ತಾರೆ, ಸರ್ಟಿಫಿಕೇಶನ್ ಕೋರ್ಸಸ್ ವಿತ್ ಪ್ಲೇಸ್ಮೆಂಟ್ ಕೂಡ ಕೊಡ್ತಾರೆ. ಸೊ ಇಲ್ಲಿಗೆ ಒಂದೊಳ್ಳೆ ಲ್ಯಾಂಡಿಂಗ್ ಪೇಜ್ ಅಂತಾನೆ ಹೇಳ್ಬೋದು, ಅಥವಾ ವೆಬ್ಸೈಟ್ ಅಂತಾನೆ ಹೇಳ್ಬೋದು. ಒಂದು ಪರ್ಟಿಕ್ಯುಲರ್ ಕೋರ್ಸ್ ಮೇಲೆ ಒಂದು ವೆಬ್ಸೈಟ್, ಸಿಂಪಲ್ ಆಗಿರೋ ಒಂದು ವೆಬ್ಸೈಟ್ ಮಾಡಿದ್ವಿ, ಜಸ್ಟ್ ನಿಮ್ಗೆ ತೋರಿಸೋಣ ಅಂತ. ಓಕೆ, ಇದು ನೋಡ್ತಿರೋದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಅನಾಲಿಟಿಕ್ಸ್ ಅಂತ ಕೋರ್ಸ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೇ ತರ ಈಸಿಯಾಗಿ ನೀವು ಒಂದೊಳ್ಳೆ ವೆಬ್ಸೈಟ್ ಮಾಡ್ಕೋಬಹುದು. ನೋಡಿ, ಇದರಲ್ಲಿ ಡ್ಯುಯಲ್ ಸರ್ಟಿಫಿಕೇಶನ್ ಬರುತ್ತೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮತ್ತೆ ಫೈನಾನ್ಷಿಯಲ್ ಅನಾಲಿಟಿಕ್ಸ್ ಅಂತ. ಓಕೆ, ಅದೇ ರೀತಿ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಸಿಲೆಬಸ್ ಬಗ್ಗೆ ಇದೆ. ನೆಕ್ಸ್ಟ್ ನೀವೊಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ ಮಾಡಿದ್ಮೇಲೆ ಯಾವ ರೋಲ್ಗೆ ನೀವು ಅಪ್ಲೈ ಮಾಡ್ಬೋದು, ಯಾವ ರೋಲ್ಗೆ ನೀವು ಜಾಬ್ ಸಿಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸ್ಕಿಲ್ಸ್ ಗೆಟ್ ಕವರ್ ಏನೇನು ನಿಮ್ಗೆ ಅದರಲ್ಲಿ ಆ ಕೋರ್ಸ್ ಒಳಗಡೆ ಏನೇನು ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೆ. ಅದ್ರೊಳಗೆ ಆ ಕೋರ್ಸ್ ಒಳಗೆ ಏನೇನು ಟೂಲ್ಸ್ ಕಲಿತೀರ ಅನ್ನೋದ್ರ ಬಗ್ಗೆ ಇದೆ ನಿಮ್ಗೆ. ಇವ್ರದ್ದು ಒಂದು ಇದಿದೆ USPs, 100% ಜಾಬ್ ಅಸೋಸಿಯೇಷನ್ಸ್ ಕೊಡ್ತಾರೆ ಈ ಕಂಪ್ನಿ ಕಡೆಯಿಂದಾನೆ, ಬೋಸ್ಟನ್ ಕಡೆಯಿಂದಾನೆ. ಓಕೆ, ನಾನು ತುಂಬಾ ಫ್ರೆಂಡ್ಸ್ ಎಲ್ಲ ಕೂಡ ಇಲ್ಲಿ ಮಾಡಿದ್ದಾರೆ ಆಲ್ರೆಡಿ, ಕೋರ್ಸಸ್ ಕೂಡ ಪ್ಲೇಸ್ಮೆಂಟ್ ಕೂಡ ಆಗಿದೆ, ತುಂಬಾ ಚೆನ್ನಾಗಿದೆ. ಅಕಸ್ಮಾತ್ ಯಾರಾದ್ರೂ ಮಾಡೋರಿದ್ರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಜಯನಗರದಲ್ಲಿ ಇರೋದು ಕ್ಯಾಂಪಸ್. ಬೇಕಾದ್ರೆ ನಾನು ಕ್ಯಾಂಪಸ್ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಕ್ಯಾಂಪಸ್ ಕೂಡ ವಿಸಿಟ್ ಮಾಡ್ಬೋದು, ಅಥವಾ ಈ ಕ್ಯಾಂಪಸ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಕೂಡ ನೀವು ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ತಗೋಬಹುದು, ತೊಂದರೆ ಇಲ್ಲ. ಇದು ಹೇಗಿದ್ರೆ ಆನ್ಲೈನ್ ಕೂಡ ಇರುತ್ತೆ. ಕ್ಲಾಸ್ ನಡೀತಿದ್ದಾಗೆ ಲೈವ್ ಆನ್ಲೈನ್ ಕೂಡ ನೀವು ಮನೇಲಿ ಕೂತ್ಕೊಂಡು ಕ್ಲಾಸ್ ಅಟೆಂಡ್ ಮಾಡೋದು, ಅಥವಾ ಎಲ್ಲ ನಿಯರ್ ಬೈ ಇರ್ತೀನಿ ಅಂತಂದ್ರೆ ನೀವು ಸ್ಯಾಟರ್ಡೆ ಸಂಡೇಸ್ ವೀಕೆಂಡ್ ಕ್ಲಾಸಸ್ ಇರುತ್ತೆ. ಆರಾಮಾಗಿ ನೀವು ಆಫ್ಲೈನ್ ಕ್ಲಾಸಸ್ ಕೂಡ ಕ್ಯಾಂಪಸ್ ಬಂದು ಅಟೆಂಡ್ ಮಾಡೋದು, ತೊಂದರೆ ಇಲ್ಲ. ಈ ರೀತಿ ಎಂಡ್ ಅಲ್ಲಿ ಈ ರೀತಿ ಅವ್ರದ್ದೊಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಇದರ ಸಿಂಪಲ್ ಆಗಿರೋ ಒಂದು ನಿಮ್ಗೆ ನಿಮ್ಮ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಇರುತ್ತೆ, ಯಾರೋ ಇರ್ತದೆ, ಒಂದು ಸಣ್ಣ ಪುಟ್ಟ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುತ್ತೆ, ಅಥವಾ ನಿಮ್ದು ಏನೋ ಒಂದು ಶಾಪ್ ಇರುತ್ತೆ. ಈ ತರ ಇರ್ಬೇಕಾದ್ರೆ ಒಂದೊಳ್ಳೆ ಸಿಂಪಲ್ ಇರೋ ವೆಬ್ಸೈಟ್ ಫ್ರೀ ಆಗಿ ಮಾಡ್ಕೋಬಹುದು. ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಒಳ್ಳೇದು. ಗೊತ್ತಿದೆ ಈಗೆಲ್ಲ ಅಲ್ವಾ ನಿಮ್ಗೆ ಇವಾಗೆಲ್ಲ ಎಲ್ಲ ಡಿಜಿಟಲ್ ಆಗಿ ಕನ್ವರ್ಟ್ ಆಗ್ತದೆ ಬಿಸ್ನೆಸ್ ಎಲ್ಲ. ಆದಷ್ಟು ಬೇಗ ನೀವು ಕೂಡ ಕನ್ವರ್ಟ್ ಆದ್ರೆ ತುಂಬಾ ಒಳ್ಳೇದು ಮುಂದೆ. ಈ ರೀತಿ ಇದೆ ಸ್ಯಾಂಪಲ್ ವೆಬ್ಸೈಟ್. ಜಸ್ಟ್ ನೋಡಿ, ಹೋಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಫಸ್ಟ್ ಒಂದು ಸ್ಲೈಡ್ ಇದೆಯಲ್ಲ, ಅದೇ ಹೋಮ್. ಅನೌನ್ಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ನೆಕ್ಸ್ಟ್ ಸ್ಲೈಡ್ ಓಪನ್ ಆಗುತ್ತೆ. ಅಪ್ಡೇಟ್ ಮಾಡೋದ್ರೆ ನೋಡಿ ಈ ರೀತಿ USPs ಓಪನ್ ಆಗುತ್ತೆ. ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಕಾಂಟ್ಯಾಕ್ಟ್ ಪೇಜ್ ಏನಿದೆ ಅದು ಶೋ ಆಗುತ್ತೆ ಈ ರೀತಿ. ಓಕೆ, ಇದಾಯ್ತು. ಇವಾಗ ನೆಕ್ಸ್ಟ್ ಕ್ಯಾನ್ವಾದಲ್ಲಿ ಹೋಗ್ಬಿಟ್ಟು ಯಾವ ರೀತಿ ನೀವು ವೆಬ್ಸೈಟ್ ನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ನಾನು ಏನ್ ಮಾಡ್ತಿದ್ದೀನಿ ಫ್ರೆಂಡ್ಸ್, ಇವಾಗ ನಾನು ಲ್ಯಾಪ್ಟಾಪ್ ಅಲ್ಲಿ ತೋರಿಸ್ತೀನಿ. ಬಟ್ ಲ್ಯಾಪ್ಟಾಪ್ ಅಲ್ಲಿ ಏನಕ್ಕೆ ವಿಡಿಯೋಸ್ ಮಾಡ್ತೀನಿ ಅಂತಂದ್ರೆ, ನಾನು
ಸೊ ಸ್ಕ್ರೀನ್ ದೊಡ್ಡದಿರುತ್ತೆ, ನಿಮಗೂ ಕೂಡ ನಾನು ಏನಾದ್ರು ಹೇಳ್ಕೊಡೋಕೆ ಬೇಗ ಅರ್ಥ ಆಗುತ್ತೆ, ಸೊ ಚೆನ್ನಾಗಿ ಕಾಣುತ್ತೆ ಅನ್ನೋದ್ರ ಬಗ್ಗೆ ಅದಕ್ಕೋಸ್ಕರ ನಾನು ಲ್ಯಾಪ್ಟಾಪ್ ಮಾಡ್ತಾ ಹೋಗ್ತೀನಿ ವಿಡಿಯೋಸು. ಸೇಮ್ ಸ್ಟೆಪ್ ನಾನು ಏನು ಹೇಳ್ಕೊಡ್ತಾ ಹೋಗ್ತೀನಿ ಸೇಮ್ ಸ್ಟೆಪ್ ನೀವು ಮೊಬೈಲ್ ಫೋನ್ ಕೂಡ ಮಾಡ್ಬೋದು. ಕ್ಯಾನ್ವಾ ಅಂತ ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಕ್ಯಾನ್ವಾ ಅಂತ ಸರ್ಚ್ ಮಾಡಿದ್ರೆ ಆ್ಯಪ್ ಸಿಗುತ್ತೆ. ಸೊ ಗೊತ್ತಿಲ್ಲ ಅಂತಂದ್ರೆ ಕೆಲವು ತುಂಬಾ ಜನ ಯೂಸ್ ಮಾಡದೇ ಇರ್ತೀರಾ ಅಂತ ಅನ್ಕೊಳ್ತೀನಿ ಕ್ಯಾನ್ವಾ ಆ್ಯಪ್, ಅಥವಾ ನಂತರ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಕ್ಯಾನ್ವಾ ಅಂತ CANVA ಅಂತ ಸರ್ಚ್ ಮಾಡಿ ಆ್ಯಪ್ ಸಿಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಅಷ್ಟೇ, ನಾನು ಏನು ಸ್ಟೆಪ್ ಬೈ ಸ್ಟೆಪ್ ಇವಾಗ ಹೇಳ್ಕೊಡ್ತಾ ಹೋಗ್ತೀನಿ, ಎಷ್ಟು ಅದನ್ನ ಫಾಲೋ ಮಾಡಿ ಅಷ್ಟೇ, ಮುಗಿದು ನಿಮ್ಮ ವೆಬ್ಸೈಟ್ ರೆಡಿ ಆಗುತ್ತೆ. ಜಸ್ಟ್ ಒಂದು 15-20 ಮಿನಿಟ್ಸ್ ನಿಮ್ಮ ವೆಬ್ಸೈಟ್ ರೆಡಿ. ಓಕೆ, ಬನ್ನಿ ಇವಾಗ ಕ್ಯಾನ್ವಾ ಹೋಗೋಣ. ಯಾವ ರೀತಿ ಹೇಗೆ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಕ್ಯಾನ್ವಾನ ಫಸ್ಟ್ ಕ್ಯಾನ್ವಾ ಹೋಮ್ ಪೇಜ್ ಓಪನ್ ಮಾಡ್ತೀನಿ. ಸೊ ಫಸ್ಟ್ ಇಂದ ತೋರಿಸ್ಕೊಡ್ತೀನಿ ನೋಡಿ. ಕ್ಯಾನ್ವಾ ಓಪನ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಈ ರೀತಿ ಓಪನ್ ಆಗುತ್ತೆ. ನೀವು ಲಾಗಿನ್ ಆದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಮೇಲ್ಗಡೆ ಎಲ್ಲ ಸರ್ಚ್ ಬಾರ್ ಇದೆ ಗೊತ್ತಾ, ಈ ಸರ್ಚ್ ಅಲ್ಲಿ ಜಸ್ಟ್ ನಾನು ಏನು ಟೈಪ್ ಮಾಡ್ತೀನಿ ವೆಬ್ಸೈಟ್ ಅಂತ ಸರ್ಚ್ ಮಾಡ್ತೀನಿ ಅಷ್ಟೇ, ವೆಬ್ಸೈಟ್. ಓಕೆ, ಸೇಮ್ ಸ್ಟೆಪ್ ಫಾಲೋ ಮಾಡಿ. ಓಕೆ, ನೀವು ಕೂಡ ಏನಿದ್ರಲ್ಲಿ ಏನೋ ಅಂತ ಇದೇನಿಲ್ಲ, ಎಲ್ಲ ಸಿಂಪಲ್ ಸ್ಟೆಪ್ಸ್, ಅದನ್ನ ಕಾಂಪ್ಲಿಕೇಟೆಡ್ ಆ ಥರ ಏನಿಲ್ಲ. ಓಕೆ ನೋಡಿ, ಈ ತರ ವೆಬ್ಸೈಟ್ ಅಂತ ಸರ್ಚ್ ಮಾಡಿದ ತಕ್ಷಣ ಆಲ್ರೆಡಿ ನಾನು ಒಂದಷ್ಟು ಯಾವುದೋ ಟೆಂಪ್ಲೇಟ್ಸ್ ಯೂಸ್ ಮಾಡಿದ್ದೀನಿ, ಆಲ್ರೆಡಿ ಕ್ರಿಯೇಟ್ ಮಾಡಿರುವಂಥವು. ಸೊ ಅದನ್ನ ಬಿಡಿ, ಕೆಳಗಡೆ ಕ್ಯಾನ್ವಾ ಟೆಂಪ್ಲೇಟ್ಸ್ ಅಂತ ಇದೆ ನೋಡಿ, 1813 ಟೆಂಪ್ಲೇಟ್ಸ್ ಏನೋ ಇದೆ. ಸೊ ಅಥವಾ ಏನಾದ್ರು ಪರ್ಟಿಕ್ಯುಲರ್ ಏನಾದ್ರು ಬೇರೆ ಬೇರೆ ಇದಿರುತ್ತೆ, ಎಕ್ಸಾಂಪಲ್ ಫೈನಾನ್ಸ್ ರಿಲೇಟೆಡ್ ವೆಬ್ಸೈಟ್ ಬೇಕಂತಂದ್ರೆ, ಅಥವಾ ನಿಮ್ದು ಏನಾದ್ರು ಲೈಕ್ ಏನಾದ್ರು ಇ-ಕಾಮರ್ಸ್ ಟೈಪ್ ವೆಬ್ಸೈಟ್ ಬೇಕು ಅಂತಂದ್ರೆ ವೆಬ್ಸೈಟ್ ಜೊತೆ ಅದನ್ನ ಸರ್ಚ್ ಮಾಡಿ. ಎಕ್ಸಾಂಪಲ್ ಫೈನಾನ್ಸ್ ವೆಬ್ಸೈಟ್ ಅಂತ ತೋರಿಸಿ ನಿಮ್ಗೆ. ಓಕೆ, ಸೊ ಅದ್ರ ರಿಲೇಟೆಡ್ ಆಗಿರುವಂತ ವೆಬ್ಸೈಟ್ ಇದು ಶೋ ಆಗುತ್ತೆ ನೋಡಿ. ಸೊ ಲೈಕ್ ಇದಿದೆ, ಫೈನಾನ್ಸ್ ಟೈಪ್ ಅಲ್ಲಿ ಇದೆ. ಸೊ ಲೈಕ್ ಈ ತರ ಫೈನಾನ್ಸ್ ರಿಲೇಟೆಡ್ ಇರುತ್ತೆ. ಸೊ ನಿಮ್ಗೆ ಯಾವ ತರ ಬೇಕಾಗಿದೆ ಅನ್ನೋದ್ರ ಬಗ್ಗೆ ಆ ತರ ಸ್ಲೈಡ್ ನೀವು ಇಷ್ಟಪಟ್ಟಿದ್ದ ಸ್ಲೈಡ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು ನೋಡಿ. ಇದೊಂದು ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಇದನ್ನೇ ತಗೊಳ್ತೀನಿ ನಾನು, ಈ ವೆಬ್ಸೈಟ್ ಅನ್ನ. ಸೊ ಇದನ್ನ ನಿಮ್ಗೆ ಎಡಿಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಹೇಗೆ ಮಾಡೋದ್ರ ಬಗ್ಗೆ. ಓಕೆ, ಬನ್ನಿ ಇದನ್ನ ಕ್ಲಿಕ್ ಮಾಡಿದೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿದೆ. ಇವಾಗ ಎಡಿಟ್ ಪೇಜ್ ಓಪನ್ ಆಗುತ್ತೆ. ಓಕೆ ನೋಡಿ, ಈ ರೀತಿ ಓಪನ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಲುಕಿಂಗ್ ಎಲ್ಲ. ಓಕೆ, ಈ ರೀತಿ ಸಿಂಪಲ್ ಆಗಿರುತ್ತೆ. ಈ ರೀತಿ ಇದೆ ವೆಬ್ಸೈಟ್. ಸೊ ಇದನ್ನ ಇವಾಗ ನಮ್ಮ ಒಂದು ಬಿಸ್ನೆಸ್ಗೆ ಯಾವ ರೀತಿ ಹೇಗೆ ಚೇಂಜ್ ಮಾಡ್ಕೊಳ್ಳೋದ್ರ ಬಗ್ಗೆ ಕೂಡ ಇವಾಗ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಇವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಫ್ರೆಂಡ್ಸ್, ಇವಾಗ ನಾನೇನು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ ಏನ್ ತೋರಿಸ್ತೆ, ಸೊ ಅದಕ್ಕೆ ಇನ್ನೊಂದು ಬೇರೆ ಒಂದು ಪೇಜ್ ಇವಾಗ. ಸೊ ಇದನ್ನ ಅದೇ ರೀತಿ ಕನ್ವರ್ಟ್ ಮಾಡಿ ಎಡಿಟ್ ಮಾಡಿ ತೋರಿಸ್ತೀನಿ. ಸೇಮ್ ವೇ ನೀವು ನಿಮ್ಮ ಬಿಸ್ನೆಸ್ ಅಪ್ಲೈ ಮಾಡಿ. ಸೊ ಎಲ್ಲೆಲ್ಲಿ ಏನೇನು ಸೇರಿಸಬೇಕು ಅನ್ನೋದು, ನಿಮ್ಮ ಕಾರ್ಡಿಗೆ ಯಾವ ರೀತಿ ಬೇಕು ಅನ್ನೋದ್ರ ಬಗ್ಗೆ ಚೇಂಜ್ ಮಾಡ್ಕೊಳ್ತಾ ಇದು ಮಾಡಿ. ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ, ಇವಾಗ ನಮ್ಗೆ ಯಾವ ತರ ಬೇಕಾಗಿದೆ ಆ ತರ ಹೆಂಗ್ ಚೇಂಜಸ್ ಮಾಡ್ಕೊಳ್ಳೋದು ಈ ಒಂದು ವೆಬ್ಸೈಟ್ ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ. ಓಕೆ, ಇವಾಗ ಎಕ್ಸಾಂಪಲ್ ಫ್ರೆಂಡ್ಸ್, ಇಲ್ಲೊಂದು ಮೈ ಫೈನಾನ್ಸ್ ಅಂತ ಇದೆ. ಜಸ್ಟ್ ಇದೇನಿದೆ, ಇದು ಲೋಗೋ ಟೈಪ್ ಅಲ್ಲಿ ಇದೆ. ಓಕೆ, ಇದನ್ನ ತೆಗೆದಾಕ್ತೀನಿ ಇವಾಗ. ಸೊ ಇವಾಗ ಏನ್ ಮಾಡ್ತೀನಿ, ಈ ಜಾಗಕ್ಕೆ ನಮ್ಮ ಲೋಗೋ ಇನ್ಸರ್ಟ್ ಮಾಡ್ಬೇಕಾಗುತ್ತೆ ನಾವು. ಓಕೆ, ಅದು ಯಾವ ರೀತಿ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀನಿ ನಿಮ್ಗೆ. ಸೊ ನಿಮ್ಮ ಹತ್ರ ಆಲ್ರೆಡಿ ನಿಮ್ಮೊಂದು ಬಿಸ್ನೆಸ್ ಲೋಗೋ ಇರುತ್ತೆ ಅಂತ ಅನ್ಕೊಳ್ತೀನಿ, ಅಥವಾ ಇಲ್ಲ ಅಂತಂದ್ರೆ ಕ್ಯಾನ್ವಾದಲ್ಲಿ ಕೂಡ ಅದನ್ನು ಕೂಡ ಎಡಿಟ್ ಮಾಡ್ಕೋಬಹುದು. ಸೊ ಈ ವಿಡಿಯೋದಲ್ಲಿ ಅದನ್ನ ಹೇಳ್ಕೊಡಕ್ಕಾಗಲ್ಲ, ತುಂಬಾ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಬೇಕಾದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ, ಏನಾದ್ರು ಬೇಕಿದ್ರೆ ಅದ್ರ ಮೇಲೆ ಕೂಡ ಒಂದು ಲೋಗೋ ಕ್ರಿಯೇಷನ್ ಹೇಗೆ ಮಾಡೋದು ಈಸಿಯಾಗಿ ಫ್ರೀ ಆಗಿ ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ಕೊಡ್ತೀನಿ. ಓಕೆ, ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಒಂದು ಮೇಲ್ಗಡೆ ಒಂದು ಲೋಗೋ ಇನ್ಸರ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ಅಪ್ಲೋಡ್ ಅಂತ ಒಂದು ಸೆಕ್ಷನ್ ಇದೆ ಫ್ರೆಂಡ್ಸ್. ಓಕೆ, ಇಲ್ಲಿ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಸೊ ಯಾವುದೇ ಒಂದು ಏನೋ ಒಂದು ಪೇಜ್ ಇದೆ, ಒಂದು ಫೋಟೋ ಇದೆ, ಏನೋ ಒಂದು ಲೋಗೋ ಇದೆ, ಏನೋ ಒಂದು ಇದಾಗಲಿ. ಸೊ ಇಲ್ಲೊಂದು ನಿಮ್ಮ ಪೇಜಲ್ಲಿ ಆ್ಯಡ್ ಮಾಡಬೇಕು ಅಂತಂದ್ರೆ ನಿಮ್ಮ ಫೈಲ್ ಒಳಗಡೆ, ನಿಮ್ಮ ಫೋನ್ ಒಳಗಡೆ ಅಥವಾ ಕಂಪ್ಯೂಟರ್ ಒಳಗಡೆನೋ ನಿಮ್ಮೊಂದು ಫೋಟೋಸ್ ಇರುತ್ತಲ್ಲ, ಸೊ ಜಸ್ಟ್ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ ಹೋಗುತ್ತೆ ಫ್ರೆಂಡ್ಸ್. ಇಲ್ಲಿ ಅಪ್ಲೋಡ್ ಮಾಡಿಕೊಂಡು, ಸೊ ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ ನಿಮ್ಮ ಒಂದು ಪೇಜ್ ಏನಿದೆ, ಸೊ ಎಡಿಟ್ ಮಾಡಬಹುದು, ಅಲ್ಲಿ ನೀವು ಇನ್ಸರ್ಟ್ ಮಾಡಬಹುದಾಗಿದೆ. ಸೊ ಆ ರೀತಿ ಎಕ್ಸಾಂಪಲ್ ನಾನು ಇಲ್ಲಿ ಆಲ್ರೆಡಿ ಇಲ್ಲೊಂದು ಕೆಳಗಡೆ ಇದೆ ಅನ್ಸುತ್ತೆ ಲೋಗೋ. ಸೊ ತುಂಬಾ ದಿನದಿಂದ ನಾನು ಇಲ್ಲಿ ಅಪ್ಲೋಡ್ ಮಾಡಿಟ್ಟಿದ್ದೆ. ಸೊ ಅದನ್ನ ಫೈಂಡ್ ಔಟ್ ಮಾಡ್ತೀನಿ ಇವಾಗ ನಾನು. ಸೊ ಫ್ರೆಂಡ್ಸ್, ಇದು ತುಂಬಾ ಫೈಲ್ ಇರೋ ಕಾರಣದಿಂದ ಎಲ್ಲ ಒಳಗಡೆ ಇದೆ ಲೋಗೋ ಸಿಗ್ತಿಲ್ಲ. ಸೊ ಸಿಂಪಲ್ ಆಗಿ ಏನ್ ಮಾಡ್ತೀನಿ ಅಂದ್ರೆ, ನಮ್ಮ ಫೈಲ್ ಒಳಗಡೆ ಲೋಗೋ ಇದೆ, ಸೊ ಅದನ್ನೇ ಮತ್ತೆ ನಾನು ಅಪ್ಲೋಡ್ ಮಾಡ್ಕೊಳ್ತೀನಿ ಇಲ್ಲಿಗೆ. ಜಸ್ಟ್ ಇಲ್ಲಿ ಅಪ್ಲೋಡ್ ಆನ್ ಇಮೇಜ್ ಅವ್ರ ವಿಡಿಯೋ ಅಂತ ಕ್ಲಿಕ್ ಮಾಡಿದ್ರೆ ಜಸ್ಟ್ ಇಲ್ಲಿ ಶೋ ಆಗುತ್ತೆ ಮೇಲೆ ನೋಡಿ, ಇಲ್ಲೇ ಇದೆ ಬಿ ಲೋಗೋ ಅಂತ. ಜಸ್ಟ್ ಕ್ಲಿಕ್ ಮಾಡ್ಕೊಳ್ತೀನಿ.
ಸೊ ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕಲಿ ಇಲ್ಲಿ ಬರುತ್ತೆ. ಸೊ ಇದನ್ನ ಈ ರೀತಿ ನಮ್ಗೆ ಯಾವ ರೀತಿ ಬೇಕಿದೆ ಅನ್ನೋದರ ಕ್ರಾಪ್ ಮಾಡಿಕೊಂಡು ಸೊ ಈ ರೀತಿ ನೀವು ಎಲ್ಲಿ ಬೇಕಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಎಷ್ಟೇ ಸಿಂಪಲ್ ಇದೆಯಲ್ಲ. ಓಕೆ, ಈ ರೀತಿ. ಸೊ ಇದಾದ್ಮೇಲೆ ಇಲ್ಲೊಂದು ಮೇಲ್ಗಡೆ ಒಂದು ವರ್ಡ್ ಇದೆ. ಸೊ ಈ ವರ್ಡ್ ಅಥವಾ ನಿಮ್ಮ ಬಿಸ್ನೆಸ್ ನೇಮು ಅಥವಾ ನಿಮ್ಮ ಟ್ಯಾಗ್ ಲೈನು ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಸೊ ಆ ರೀತಿ ಚೇಂಜ್ ಮಾಡ್ಬೋದಾ. ಇಲ್ಲಿ ನಮ್ಮ ಕೋರ್ಸ್ ನೇಮ್ ಹಾಕೊಳ್ತೀನಿ. ಓಕೆ, ಇನ್ವೆಸ್ಟ್ಮೆಂಟ್ ಸಾರಿ ಫಸ್ಟ್ ಸೆಕೆಂಡ್ ಇದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ and financial analytics course. Financial analytics course. ಸೊ ಈ ರೀತಿ ಮಾಡ್ಕೊಂಡೆ. ಸೊ ಇದನ್ನು ಕೂಡ ನಿಮ್ಗೆ ಯಾವ ರೀತಿ ಬೇಕು ಅಂದ್ರೆ ಈ ತರ ದೊಡ್ಡದು ಚಿಕ್ಕದು ಮಾಡೋದು, ಅಥವಾ ಏನಾದ್ರು ಫಾಂಟ್ ಕೂಡ ಚೇಂಜ್ ಮಾಡಬೇಕು ಅಂದ್ರೆ, ಅಥವಾ ಇದನ್ನ ಬೋಲ್ಡ್ ಮಾಡಬೇಕು ಅಂದ್ರೆ ಬೋಲ್ಡ್ ಆಲ್ರೆಡಿ ಬೋಲ್ಡ್ ಆಗಿದೆ ಇದು. ಓಕೆ, ಫಾಂಟ್ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು ನೀವು. ಫಾಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡಿ ಫಾಂಟ್ಸ್ ಓಪನ್ ಆಗುತ್ತೆ. ನಿಮ್ಗೆ ಇಷ್ಟಪಟ್ಟಿದ್ದ ಫಾಂಟ್ ಯಾವ್ದು ಬೇಕಾದ್ರೂ ಇಟ್ಕೋಬಹುದು. ಎಕ್ಸಾಂಪಲ್ ಇವಾಗ ಇದನ್ನ ಇಟ್ಟೆ ನೋಡಿ, ಈ ರೀತಿ ಕಾಣುತ್ತೆ. ಜಸ್ಟ್ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಸೊ ಆ ರೀತಿ ಚೇಂಜ್ ಮಾಡ್ಕೋಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆ, ಈ ರೀತಿ. ಸೊ ನೆಕ್ಸ್ಟ್ ಸ್ಟೆಪ್, ಇಲ್ಲೊಂದು ಫೋಟೋ ಇದೆ. ಫೋಟೋಗೆ ಏನಾದ್ರು ನಿಮ್ದು ಏನಾದ್ರು ಬಿಸ್ನೆಸ್ ರಿಲೇಟೆಡ್ ಏನಾದ್ರು ಒಂದು ಫೋಟೋ ಹಾಕ್ಬೇಕಾ ಸೊ ಚೇಂಜ್ ಮಾಡ್ಕೋಬೋದು. ಅದನ್ನು ಕೊಡೋದು ಹೇಗೆ ಅಂತ ಹೇಳ್ತೀನಿ ಇವಾಗ. ಎಕ್ಸಾಂಪಲ್ ಇವಾಗ ನಾನೊಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ರಿಲೇಟೆಡ್ ಬಗ್ಗೆ ಫೋಟೋ ಹಾಕ್ಬೇಕು. ಅದಕ್ಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್, ಈ ಫೋಟೋ ಚೇಂಜ್ ಮಾಡಬೇಕು ಅಂತಂದ್ರೆ ಎಕ್ಸಾಂಪಲ್ ಇಲ್ಲಿ ಎಲಿಮೆಂಟ್ಸ್ ಅಂತ ಆಪ್ಷನ್ ಇದೆ, ಇದಕ್ಕೆ ಬನ್ನಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಏನಾದ್ರು ಒಂದು ವಿಷಯದ ಬಗ್ಗೆ ಏನಾದ್ರು ಪ್ರಾಡಕ್ಟ್ ಬಗ್ಗೆ ಇಲ್ಲಿ ಸರ್ಚ್ ಮಾಡಿದ್ರೆ ಸೊ ಅದ್ರ ರಿಲೇಟೆಡ್ ಫೋಟೋಸ್ ಆಗ್ಬೋದು ಅಥವಾ ಬೇರೆ ಬೇರೆ ಥರದ ವಿಡಿಯೋಸ್ ಆಗ್ಬೋದು, ಎಲ್ಲ ಶೋ ಆಗುತ್ತೆ ಇಲ್ಲಿ. ನಾನು ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಎಕ್ಸಾಂಪಲ್ ಇವಾಗ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ರಿಲೇಟೆಡ್ ನಾನು ಇದು ಪೇಜ್ ಮಾಡ್ತೀನಿ ಅಲ್ವಾ. ಸೊ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಂತಾನೆ ಇಲ್ಲಿ ಸರ್ಚ್ ಮಾಡ್ತೀನಿ ನಾನು. ಸರ್ಚ್ ಮಾಡಿದ್ರೆ ಇಲ್ಲಿ ಗ್ರಾಫಿಕ್ಸ್ ಅಂತ ಇದೆ ನೋಡ್ತಿರೋದು ನೀವು. ಸೊ ಇದನ್ನ ಸೈಡ್ಗೆ ಹಾಕ್ತೀನಿ. ಓಕೆ ನೋಡಿ, ಸೊ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ರಿಲೇಟೆಡ್ ಒಂದಷ್ಟು ಗ್ರಾಫಿಕ್ಸ್ ಶೋ ಆಗ್ತಿದೆ. ನೆಕ್ಸ್ಟ್ ಇಲ್ಲಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಒನ್. ಸೊ ಅದ್ರ ರಿಲೇಟೆಡ್ ಫೋಟೋಸ್ ಕೂಡ ಇಲ್ಲಿ ಶೋ ಆಗ್ತಿದೆ. ಸೊ ಈ ರೀತಿ ನೆಕ್ಸ್ಟ್ ವಿಡಿಯೋಸ್ ಕೂಡ ಇರುತ್ತೆ, ಅದ್ರ ರಿಲೇಟೆಡ್ ಇರುವಂಥದ್ದು ಈ ರೀತಿ ಇದೆ. ಸೊ ಇಲ್ಲಿ ಫೋಟೋ ಹಾಕೋಣ, ವಿಡಿಯೋ ಬೇಕಿಲ್ಲ. ಇಲ್ಲಿ ಎಕ್ಸಾಂಪಲ್ ಯಾವ್ದಾದ್ರು ಒಂದು ನಿಮ್ಗೆ ಇಷ್ಟಪಟ್ಟಿದ್ದು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲೊಂದು ಯಾವ್ದು ಇನ್ವೆಸ್ಟ್ ಅಂತ ಇದೆ. ಸೊ ಅದು ಬೇಡ, ಇದೊಂದಿದೆ, ಚೆನ್ನಾಗಿದೆ ಎಷ್ಟು ಫೋಟೋ. ಸೊ ಇದನ್ನ ಮೇಲೆ ತಗೊಬಂದೆ ಆಟೋಮೆಟಿಕ್ಲಿ ಇನ್ಸರ್ಟ್ ಆಗುತ್ತೆ. ನೋಡ್ಕೊಳ್ಳಿ, ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಇಲ್ಲಿ ಇಂಡಿಯನ್ ಪ್ರೊಫೆಷನಲ್ ಗರ್ಲ್ ಅಂತ ಸರ್ಚ್ ಮಾಡಿದೆ. ಸೊ ಇಲ್ಲೊಂದು ಫೋಟೋ ತಗೊಂಡು ಇಲ್ಲಿ ಇನ್ಸರ್ಟ್ ಮಾಡಿದೆ. ಇವಾಗ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಚೆನ್ನಾಗಿ ಕಾಣ್ತಿದೆ. ಸೊ ಈ ರೀತಿ ನಿಮ್ಗೆ ಯಾವ ತರ ಏನ್ ಬೇಕು ಅಂತ ಸರ್ಚ್ ಮಾಡಿದ್ರೆ ಸೊ ಅದೇ ಇಲ್ಲಿ ಫೋಟೋಸ್ ವಿಡಿಯೋಸ್ ಬರುತ್ತೆ. ಸೊ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಓಕೆ, ಅದೊಂದು. ಸೊ ಫ್ರೆಂಡ್ಸ್, ಇನ್ನೊಂದು ಹೇಳೋದು ಮಾಡ್ಕೊಂಡೆ, ಇಲ್ಲಿ ನೀವೇನಪ್ಪ ಅಂತಂದ್ರೆ ಎಕ್ಸಾಂಪಲ್ ಈ ಜಸ್ಟ್ ಎಕ್ಸಾಂಪಲ್ ಈ ಫೋಟೋ ತಗೊಳ್ತೀನಿ ಅಂತ ಇಟ್ಕೊಳ್ಳಿ. ಸೊ ಈ ಫೋಟೋ ಬ್ಯಾಕ್ ಗ್ರೌಂಡ್ ಇದೆ. ನಾನೇನ್ ಮಾಡಿದೀನಿ, ಹಿಂದ್ಗಡೆ ಫೋಟೋದಲ್ಲಿ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿದ್ದೀನಿ. ಸೊ ನೀವು ಕೂಡ ಇಲ್ಲಿ ಬಿಜಿ ರಿಮೂವರ್ ಅಂತ ಆಪ್ಷನ್ ಇದೆ, ಅಥವಾ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಕೂಡ ಸೈಡ್ ಓಪನ್ ಆಗುತ್ತೆ. ಒಂದು ಸೆಕೆಂಡ್ ನೋಡಿ, ಇಲ್ಲಿ ಕೂಡ ಬಿಜಿ ರಿಮೂವರ್ ಅಂತ ಆಪ್ಷನ್ ಓಪನ್ ಆಗ್ತಿದೆ. ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ಆಟೋಮೆಟಿಕ್ ರಿಮೂವ್ ಆಗುತ್ತೆ. ನೋಡಿ, ಈ ತರ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗುತ್ತೆ. ಬಟ್ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಬೇಕು ಅಂದ್ರೆ ನಿಮ್ದು ಪ್ರೋ ಅಕೌಂಟ್ ಆಗಿರ್ಬೇಕಾಗುತ್ತೆ. ಓಕೆ, ಇಲ್ಲಾಂದ್ರೆ ಬ್ಯಾಕ್ ಗ್ರೌಂಡ್ ರಿಮೂವ್ ವರ್ಕ್ ಆಗಲ್ಲ. ಸೊ ಇಲ್ಲಾಂದ್ರೆ ಯಾವ್ದಾದ್ರು ಸಿಂಪಲ್ ಫೋಟೋಸ್ ನೀವು ಗೂಗಲ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಸಿಗುತ್ತೆ ನಿಮ್ಗೆ ಅದರ ಸರ್ಚ್ ಮಾಡಿದ್ರೆ.
ವಿತೌಟ್ ಬ್ಯಾಕ್ಗ್ರೌಂಡ್ ಪ್ರೊಫೆಷನಲ್ ಗರ್ಲ್ ಫೋಟೋಸ್ ಅಥವಾ ಏನು ಪ್ರೊಫೆಷನಲ್ ಗೈಸ್ ಫೋಟೋಸ್ ಅಂತ. ಸೊ ಇಲ್ಲ ಅಂತಂದ್ರೆ ಕ್ಯಾನ್ವಾ ನೀವೇನಾದರೂ ದಿನಾಗಲೂ ಬೇರೆ ಬೇರೆ ಕೆಲಸಕ್ಕೆ ಅಥವಾ ನೀವೇನಾದ್ರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡೋಕ್ಕೆ ಏನಾದರೂ ಯೂಸ್ ಮಾಡ್ತಿದ್ರೆ ಸೊ ಪ್ರೋ ಅಕೌಂಟ್ ತೊಗೊಳ್ಳಿ. ಪ್ರೋ ಅಕೌಂಟ್ ನೀವು ಡೈರೆಕ್ಟ್ ಕ್ಯಾನ್ವಾದಲ್ಲಿ ತೊಗೊಳ್ತೀನಿ ಅಂದರೆ ದಿನಕ್ಕೆ, ಸಾರಿ ದಿನಕ್ಕಲ್ಲ, ಮಂತ್ಲಿ 500 ಏನೋ ಇದೆ. ತುಂಬ ಐ ಥಿಂಕ್ ಅದು ಎಕ್ಸ್ಪೆನ್ಸಿವ್ ಅನ್ಸು. ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ₹500 1 ಇಯರ್ ಪ್ರೋ ಅಕೌಂಟ್ ಕೊಡ್ತೀನಿ ನಿಮಗೆ. ಓಕೆ, ಯಾರು ಇಂಟ್ರೆಸ್ಟೆಡ್ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೊ 500 ಪೇ ಮಾಡಿದ್ರೆ ನಿಮಗೆ 1 ಇಯರ್ ಏನು ಪ್ರೋ ಅಕೌಂಟ್ ಕೊಡ್ತೀನಿ, ಏನು ಬೇಕಾದ್ರೂ ಯೂಸ್ ಮಾಡ್ಬೋದು ನೀವು. ಓಕೆ, ಸದ್ಯಕ್ಕೆ ಇದನ್ನ ಇಲ್ಲದೆ ರಿಮೂವ್ ಮಾಡ್ತೀನಿ, ಕ್ರಿಯೇಟ್ ಮಾಡ್ತೀನಿ. ಸೊ ಇದರ ಸೊ ಇವಾಗ ನಂದು ಫಸ್ಟ್ ಏನು ಸ್ಲೈಡ್ ಇತ್ತು, ಸೊ ಅದು ರೆಡಿ ಆಯಿತು. ಓಕೆ, ಇನ್ನು ತುಂಬ ಚೆನ್ನಾಗಿ ಮಾಡ್ಬೋದು, ಬಟ್ ಜಸ್ಟ್ ನಿಮ್ಗೆ ತೋರಿಸೋಣ ಅಂತ ಇವಾಗ ಎಡಿಟಿಂಗ್ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಅಕಾರ್ಡಿಂಗ್ ನಿಮ್ಗೆ ಹೆಂಗೆ ಬೇಕಿದೆ ಆ ಥರ ನೀವು ರೆಡಿ ಮಾಡ್ಕೋಬೋದು. ಓಕೆ, ನೋಡಿ ಇವಾಗ ನೆಕ್ಸ್ಟ್ ಸ್ಲೈಡ್ ಬಂದು ವಾಟ್ ಈಸ್ ಮೈ ಫೈನಾನ್ಸ್ ಅಂತ ಏನೋ ಇದೆ. ಸೊ ಇದು ನಾನೇನು ಮಾಡ್ತೀನಿ ಅಂದರೆ, ಎಕ್ಸಾಂಪಲ್ ನಿಮ್ಮ ಬಿಸ್ನೆಸ್ ಇಂಟ್ರೊಡಕ್ಷನ್ ಏನಾದ್ರು ಕೊಡ್ಬೋದು ನೀವು, ಯಾರೋ ಇತ್ತು ಅಂತಂದರೆ. ಇದನ್ನ ನಾನು ಹೆಂಗೆ ಚೇಂಜ್ ಮಾಡ್ತೀನಿ ಅಂದರೆ, ಇವಾಗ ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್, ಆ ಥರ ಟಾಪಿಕ್ ಚೇಂಜ್ ಮಾಡ್ತೀನಿ. ಸೊ ಈ ರೀತಿ. ಸೊ ಈ ಫೋಟೋನು ಕೂಡ ನೀವು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ರಿಲೇಟೆಡ್ ಚೇಂಜ್ ಮಾಡ್ಕೋಬೋದು. ಸೊ ಅದನ್ನು ಕೂಡ ಚೇಂಜ್ ಮಾಡೋಣ. ಸೊ ಜಸ್ಟ್ ಇಲ್ಲಿ ಬಂದು ನಾನು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡ್ತೀನಿ. ಸೇಮ್ ಹೇಗೆ ಹೇಳ್ಬಿಟ್ಟು ಅದೇ ರೀತಿ ತುಂಬ ಈಸಿ ಸ್ಟೆಪ್ಸು, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ, ತುಂಬ ಚೆನ್ನಾಗಿ ಕಲಿತೀರಾ. ಎಕ್ಸಾಂಪಲ್ ಈ ಫೋಟೋ ಚೆನ್ನಾಗಿದೆ. ಓಕೆ, ಇನ್ನು ತಗೊಬಂದೆ ನೆಕ್ಸ್ಟ್ ಇದಕ್ಕೆ ಹಾಕಿದ್ದೀನಿ. ಇವಾಗ ನೋಡಿ ಆಟೋಮೆಟಿಕ್ಲಿ ತಗೊಳ್ತು. ನೋಡಿ ಈ ರೀತಿ ಫೋಟೋ ಇಲ್ಲಿ ಇನ್ಸರ್ಟ್ ಮಾಡಿದೆ. ಓಕೆ, ಇದಾದ್ಮೇಲೆ ಇಲ್ಲಿ ವಾಟ್ ಇಸ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕೆಳಗಡೆ ಇದೊಂದು ಈ ವರ್ಡ್ಸ್ ಏನಿದೆ, ಸೊ ಅದು ಅದಕ್ಕಾಗಿ ಆನ್ಸರ್ ನಾನು ಚೇಂಜ್ ಮಾಡಬೇಕಾಗುತ್ತೆ. ಸೊ ಆನ್ಸರ್ ನಾನು ಅದು ತಗೊಂಡಿದ್ದೀನಿ, ಕಾಪಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಕಾಪಿ ಜಸ್ಟ್ ಪೇಸ್ಟ್ ಮಾಡಿದೆ ಅಷ್ಟೇ. ಓಕೆ, ಸೊ ನೀವು ನಿಮ್ಮ ಬಿಸ್ನೆಸ್ ಇಂಟ್ರೊಡಕ್ಷನ್ ಆದರೂ ಕೊಡ್ಬೋದು, ಅಥವಾ ಏನಾದರೂ ಪ್ರಾಡಕ್ಟ್ ಇದ್ದಾಗ ಪ್ರಾಡಕ್ಟ್ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿ ಆದರೂ, ಸೊ ಇನ್ಫಾರ್ಮೇಷನ್ ಆದರೂ ಇಲ್ಲಿ ಹಾಕ್ಬೋದು. ನಿಮ್ಗೆ ಹೆಂಗೆ ಅನುಗುಣ, ನಿಮ್ಗೆ ಹೆಂಗೆ ಬೇಕಾಗುತ್ತೆ, ಸೊ ಆ ರೀತಿ ಚೇಂಜಸ್ ಮಾಡ್ಕೋಬೋದು. ಓಕೆ, ಇಲ್ಲಿ ಫ್ಯೂಚರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಫ್ಯೂಚರ್ಸ್ ಜಾಗದಲ್ಲಿ, ಸೊ ನಮ್ಮ ಒಂದು ಏನು ಕೋರ್ಸ್ ಅಥವಾ ನಮ್ಮ ಒಂದು ಇನ್ಸ್ಟಿಟ್ಯೂಟ್ USPs ಏನಿದೆ, ಸೊ ಅದನ್ನ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಎಕ್ಸಾಂಪಲ್ ನಾನು ವೈ ಚೂಸ್ BIE ಅಂದರೆ ನಮ್ಮ ಇನ್ಸ್ಟಿಟ್ಯೂಟ್ನ ಏನಕ್ಕೆ ನೀವು ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಒಂದಷ್ಟು USPs ಆ್ಯಡ್ ಮಾಡ್ತೀನಿ. ವೈ ಚೂಸ್ ಬೋಸ್ಟನ್ ಇನ್ಸ್ಟಿಟ್ಯೂಟ್ ಆಫ್ IITs ಅಂತಲೇ ಹಾಕ್ತೀನಿ. ಓಕೆ, ಸೊ ಈ ರೀತಿ ಇದಾದ್ಮೇಲೆ ಇದನ್ನು ಸ್ವಲ್ಪ ಇದನ್ನು ಮಾಡ್ತೀನಿ. ಸೊ ಅಥವಾ ಇದನ್ನ ಏನಾದ್ರು ನೀವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅನ್ನೋದಿದ್ರೆ ಮಾಡ್ಕೋಬೋದು. ಸೊ ಇದನ್ನ ನಾನು ಫಾಂಟ್ ಚೇಂಜ್ ಮಾಡೋಣ. ಸೊ ಇದು ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಸುತ್ತೆ. ಅಥವಾ ಫಾಂಟ್ ಕಲರ್ ಬೇಕಾದ್ರೂ ಕೂಡ ಚೇಂಜ್ ಮಾಡ್ಬೋದು ನೀವು. ಸೊ ಎಕ್ಸಾಂಪಲ್ ಇವಾಗ ಎಲ್ಲೋ ಇದೆ, ಅಥವಾ ಇಲ್ಲಿ ಸರ್ಚ್ ಮಾಡಿ ಯಾವ ಕಲರ್ ಬೇಕಾದ್ರೂ ಸರ್ಚ್ ಮಾಡಿ ನೀವು ಇಲ್ಲಿ ಸೊ ಬರುತ್ತೆ. ಗ್ರೀನ್ ಬಂದು, ಸೊ ಗ್ರೀನ್ ಕಲರ್ ಆಯಿತು ಈ ರೀತಿ. ಸೊ ನಾನು ವೈಟ್ ಹೇಳ್ತೀನಿ, ಯಾಕಂದರೆ ಈ ಒಂದು ಪೇಜ್ಗೆ ಸೊ ಎಲ್ಲ ಕಡೆ ವೈಟ್ ಯೂಸ್ ಮಾಡಿದ್ವಿ. ಸೊ ಎಲ್ಲ ಕಡೆ ವೈಟ್ ಇದೆ, ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ನಾನು ವೈಟ್ ಇಟ್ಟಿದ್ದೀನಿ. ಓಕೆ, ಇಲ್ಲಿ ಒಂದು 3 ಆಪ್ಷನ್ ಇದೆ, 3 ಟೈಪ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ನಾನೊಂದು 3 ಯುನಿಕ್ ಏನೋ ಒಂದು ಇದಿದೆ, USBs ಆ್ಯಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಫ್ರೆಂಡ್ಸ್ ನೋಡಿ ಈ ರೀತಿ ನಮ್ಮ ಒಂದು USBs ಚೇಂಜಸ್ ಮಾಡ್ಕೊಂಡಿದ್ದೀನಿ. ಸೊ ಇದಾದ್ಮೇಲೆ ಇದ್ರ ಮೇಲ್ಗಡೆ ಏನೋ ಐಕಾನ್ಸ್ ಇದಾವೆ. ಸೊ ಐ ಥಿಂಕ್ ಇದು ರಿಲೇಟೆಡ್ ಇಲ್ಲ ಅಲ್ವಾ?
ಐಕಾನ್ಸ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು, ಇದರ ಸಣ್ಣ ಪುಟ್ಟ ಐಕಾನ್ಸ್ ಕೂಡ. ಸೊ ಯಾವ ರೀತಿ ಚೇಂಜ್ ಮಾಡೋದು ಅದು ಕೂಡ ಹೇಳ್ಕೊಡ್ತೀನಿ ನಿಮಗೆ. ಸೊ ಎಕ್ಸಾಂಪಲ್ ನಾವು ಫಸ್ಟ್ ಒಂದು USP ಬಂದು ನಮ್ಮದು 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅಂದ್ರೆ ಪ್ಲೇಸ್ಮೆಂಟ್ ಬಗ್ಗೆ ಇದೆ. ಸೊ ಇದ್ರ ರಿಲೇಟೆಡ್ ಒಂದು ಐಕಾನ್ ಇಲ್ಲಿ ಮೇಲ್ಗಡೆ ಆ್ಯಡ್ ಮಾಡಿದ್ರೆ ಇನ್ನೂ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿರುತ್ತಲ್ವಾ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸೇಮ್ ಇಲ್ಲಿ ಎಲಿಮೆಂಟ್ ಬನ್ನಿ. ಸೊ ಎಕ್ಸಾಂಪಲ್ ಇಲ್ಲಿ ಪ್ಲೇಸ್ಮೆಂಟ್ ಅಂತ ಸರ್ಚ್ ಮಾಡಿ, ಜಾಬ್ ಪ್ಲೇಸ್ಮೆಂಟ್ ಸರ್ಚ್ ಮಾಡಿ ಬರ್ಬಿಡಿ. ಈ ಥರ ಮೇಲಿದೆ ಗ್ರಾಫಿಕ್ಸ್ ಇತ್ತು ಬರುತ್ತೆ. ಸೊ ನಿಮ್ಗೆ ಇಷ್ಟಪಟ್ಟಿದ್ದು ಇದು ಸಿ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಸುಮಾರು ಅದೇ ರೇಡಿಯೋ ಎಷ್ಟೊಂದು ಬರುತ್ತೆ, ನಿಮ್ಗೆ ಯಾವ್ದು ಬೇಕಾದರೂ ತಗೋಬೋದು. ಇದೊಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ, ಸೊ ಇದನ್ನು ತಗೊಂಡೆ. ಸೊ ಇದನ್ನು ಈ ರೀತಿ ಕ್ರಾಪ್ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ಅನ್ನೋದ್ರ ಬಗ್ಗೆ ಆ ರೀತಿ ರೆಡಿ ಮಾಡ್ಕೋಬೋದು. ಇದೇನಿದೆ ಇದನ್ನು ತೆಗೆದುಬಿಟ್ಟು ಈ ಕಡೆ ಆಚೆಗಡೆ ಬಿಟ್ಬಿಡ್ತೀನಿ, ಆಚೆಗಡೆ ಬಿಟ್ಟರೆ ಅದು ಹೋಗ್ಬಿಡುತ್ತೆ, ನೀಟ್ ಆಗ್ಬಿಡುತ್ತೆ. ಓಕೆ, ಇದನ್ನು ಇನ್ನೊಂದು ಸ್ವಲ್ಪ ಕ್ರಾಪ್ ಮಾಡೋಣ. ಸೊ ಕ್ರಾಪ್ ಮಾಡಿ ಇಲ್ಲಿ ತಂದಿಡ್ತೀನಿ. ಓಕೆ, ಅದ್ರ ಸಾಕೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅಂದರೆ ಏನಂದರೆ ಕೋರ್ಸಲ್ಲಿ ಯಾವುದೇ ರೀತಿ ನಿಮಗೆ ಲೈಕ್ ಇವಾಗ ಕಾಲೇಜ್ ಲೆಕ್ಚರ್ಸ್ ಎಲ್ಲ ಇರ್ತಾರಲ್ಲ, ಸೊ ಆ ಥರ ಯಾರೋ ಬಂದು ನಿಮ್ಮ ಪಾಠ ಇಲ್ಲಿ ನಿಮಗೆ ಟೀಚ್ ಮಾಡೋದು. ಸೊ ಯಾರು ಬಂದು ಮಾಡ್ತಾರೆ ಅಂದರೆ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಒಂದು 4 years 5 years ಎಕ್ಸ್ಪರ್ಟ್ಸ್ ಯಾರು ಇರ್ತಾರೆ, ಸೊ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಕಂಪ್ನೀಸಲ್ಲಿ, ಸೊ ಅವ್ರನ್ನ ಬಂದು ಇಲ್ಲಿ ನಿಮಗೆ ಟೀಚ್ ಮಾಡ್ತಾರೆ. ಅವ್ರು ಬಂದು ಸೊ ಅವ್ರನ್ನ ಏನಂತ ಕರೀತಾರೆ ಅಂದರೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅಂತ ಕರೀತಾರೆ. ಸೊ ಲೈಕ್ ದಿಸ್. ಸೊ ಫ್ರೆಂಡ್ಸ್ ನೋಡಿ, ಸೊ ಈ ರೀತಿ ಎಲ್ಲ ಅಕೌಂಟ್ಸ್ ಕೂಡ ಚೇಂಜ್ ಮಾಡಿಕೊಂಡೆ ನಮ್ಮೊಂದು USPs ತಕ್ಕಂತೆ ಯಾವ ರೀತಿ ಏನು ಪರ್ಪಸ್ ಅದನ್ನ ಹಾಕೊಂಡೆ. ಸೊ ನೀವು ಕೂಡ ನಿಮ್ಮ ಬಿಸ್ನೆಸ್ ತಕ್ಕಾಗಿ ಏನೇನು ಚೇಂಜಸ್ ಮಾಡೋಕ್ಕಾಗುತ್ತೆ, ಸೊ ಅದನ್ನ ನೀವೇ ಐಡಿಯಾಸ್ ನೋಡಿಕೊಂಡು ಮಾಡ್ಬೋದಾಗುತ್ತೆ. ಸೊ ಇದು ಇಷ್ಟ ಆಯಿತು. ಇದಾದ್ಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ರಿವ್ಯೂಸ್ ಅಂತ ಒಂದು ಇದೆ. ಸೊ ಈ ರಿವ್ಯೂಸ್ನ ಏನು ಮಾಡ್ತೀನಿ, ಇದನ್ನೇನು ಚೇಂಜ್ ಹೋಗಲ್ಲ. ಸೊ ಇದನ್ನೇನು ಮಾಡ್ತೀನಿ ಅಂದರೆ ಈಗ ಆಲ್ರೆಡಿ ನಮ್ಮದು ರಿಯಲ್ ರಿವ್ಯೂಸ್ ಏನಿದೆ ಸೊ ಅದನ್ನೇ ಇಲ್ಲಿ ನಾನು ಇನ್ಸರ್ಟ್ ಮಾಡ್ತೀನಿ ಅಷ್ಟೇ. ಓಕೆ, ಆ ರೀತಿ ಮಾಡ್ತೀನಿ. ಬಟ್ ಇಲ್ಲಿ ಫೋಟೋಸ್ ಆಲ್ರೆಡಿ ರೆಡಿಮೇಡ್ ಇದೆ, ಸೊ ಇದನ್ನು ನಾವು ಚೇಂಜಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ರಿವ್ಯೂ ನಾವು ಇಲ್ಲಿ ಹಾಕಬೇಕು ಅಂದರೆ ನಾನು ರಿಯಲ್ ರಿವ್ಯೂಸ್ ತೊಗೊಳ್ತೀನಿ. ನಮ್ಮ ಒಂದು ಗೂಗಲಲ್ಲಿ ಆಲ್ರೆಡಿ ರಿವ್ಯೂಸ್ ಏನಿದೆ ಸೊ ಅದನ್ನೇ ಒಂದು 3 ರಿವ್ಯೂಸ್ ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ಓಕೆ, ಬನ್ನಿ ರಿವ್ಯೂಸ್ ಇನ್ಸರ್ಟ್ ಮಾಡೋಣ. ಜಸ್ಟ್ ನಾನು ಗೂಗಲ್ ಬರ್ತೀನಿ, ಗೂಗಲ್ ಬಂದ್ಬಿಟ್ಟು ಸರ್ಚ್ ಮಾಡ್ತೀನಿ. ಸೊ ಬೋಸ್ಟನ್ ಇನ್ಸ್ಟಿಟ್ಯೂಟ್ ಆಫ್ ಅನಾಲಿಟಿಕ್ಸ್ ಜಯನಗರ ಬ್ರಾಂಚ್. ಓಕೆ, ಜಯನಗರ ಕ್ಯಾಂಪಸ್. ಸೊ ಸರ್ಚ್ ಮಾಡಿದ ತಕ್ಷಣ ನೋಡಿ ನಮ್ಮೊಂದು ಗೂಗಲ್ ಬಿಸ್ನೆಸ್ ಓಪನ್ ಆಗುತ್ತೆ. ಸೊ ಗೂಗಲ್ ರಿವ್ಯೂಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನಮ್ಮೊಂದು ಆಲ್ರೆಡಿ ಏನೋ ರಿವ್ಯೂಸ್ ಬಂದಿದೆ, ಸೊ ಅದು ಇಲ್ಲಿ ಶೋ ಆಗ್ತಿದೆ. ಓಕೆ, ಆದರೆ ಶಾರ್ಟ್ ಆಗಿರುವಂಥ ಒಂದು 2-3 ರಿವ್ಯೂಸ್ ತೊಗೊಳ್ತೀನಿ, ಯಾಕಂದರೆ ಅಲ್ಲಿ ಅಷ್ಟೊಂದು ಜಾಗ ಇಲ್ಲ ನಮ್ಗೆ ಅಲ್ಲಿ ಇದು ಮಾಡೋಕ್ಕೆ ಇನ್ಸರ್ಟ್ ಮಾಡೋಕ್ಕೆ. ಶಾರ್ಟ್ ಆಗಿದೆ. ಇಲ್ಲೊಂದು ಯಾವುದೋ ರಿವ್ಯೂ ಇದೆ, ಕೃತಿಕಾ ಕೌದಿ ಅಂತ ಯಾರೋ ಮಾಡಿದ್ದಾರೆ. ಸೊ ಈ ರಿವ್ಯೂನ ಕಾಪಿ ಮಾಡ್ಕೊಳ್ತೀನಿ. ಸೊ ಕಾಪಿ ಮಾಡಿಕೊಂಡು ಜಸ್ಟ್ ಮತ್ತೆ ಕ್ಯಾನ್ವಾ ಹೋಗಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಫಸ್ಟ್ ಏನು ಮಾಡೋದು, ಇಲ್ಲಿ ಗ್ರೂಪಲ್ಲಿ ಇಟ್ಟಿದ್ದಾರೆ, ಇದನ್ನು ನಾನು ಗ್ರೂಪ್ ಮಾಡೋಣ. ಸೊ ಗ್ರೂಪ್ ಮಾಡಿ ಈ ಒಂದು ಏನಿದೆ ಇದಕ್ಕೆ ಪೇಸ್ಟ್ ಮಾಡ್ತೀನಿ. ಸೊ ಇದನ್ನು ಸ್ವಲ್ಪ ಸ್ಮಾಲ್ ಮಾಡ್ಕೊಳ್ಳೋಣ. ಓಕೆ, ಈ ರೀತಿ. ಸೊ ನೇಮ್ ಕೂಡ ಚೇಂಜ್ ಮಾಡೋಣ. ಕೃತಿಕಾ ಅಂತ ಇತ್ತು ಹೆಸರು ಅವ್ರದ್ದು, ಕೃತಿಕಾ. ಓಕೆ, ಡನ್. ಸೊ ಇಮೇಜ್ ಕೂಡ ಚೇಂಜ್ ಮಾಡ್ತೀನಿ. ಮತ್ತು ಫಸ್ಟ್ ಇದು ಒಂದು 3 ಏನಿದೆ ಸೊ ರಿವ್ಯೂಸ್ ಆ್ಯಡ್ ಮಾಡೋಣ. ಓಕೆ, ನೆಕ್ಸ್ಟ್ ರಿವ್ಯೂ ತೊಗೊಳ್ತೀನಿ, ಮತ್ತೆ ಗೂಗಲ್ ಹೋಗ್ತೀನಿ. ಸೊ ಸೆಕೆಂಡ್ ರಿವ್ಯೂ. ಸೊ ಅದು ತುಂಬ ದೊಡ್ಡದಿದೆ, ಇದು ಸ್ವಲ್ಪ ಚಿಕ್ಕದಿದೆ. ಫಾರ್ಜಾನ್ ಅಂತ ಇದ್ದಾರೆ, ಇಬ್ಬರು ಕೋರ್ಸ್ ಮಾಡಿರುವಂಥವ್ರು ಆಲ್ರೆಡಿ ಇವರು. ಸೊ ಓಕೆ, ನೆಕ್ಸ್ಟ್ ಮತ್ತೆ ಕ್ಯಾನ್ವಾ ಹೋಗ್ತೀನಿ. ಇದು ಮತ್ತೆ ಇಲ್ಲಿ ಗ್ರೂಪ್ ಮಾಡ್ಕೊಳ್ಳಿ. ಸೊ ಮತ್ತೆ ಇದನ್ನು ಪೇಸ್ಟ್ ಮಾಡಿ. ಸೊ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದೆಷ್ಟು ಸೈಜ್ ಇದೆ, 10.2 ಇದೆ. ಸೊ ಇದನ್ನು ಕೂಡ 10.2 ನೀಡಿ, ಯಾಕಂದರೆ ನೋಡೋಕ್ಕೆಲ್ಲ ಈಕ್ವಲ್ ಆಗಿ ಕಾಣುತ್ತೆ. ಸೊ 10.5 ಇದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ. ಓಕೆ, ಇದಾಯಿತು. ಇಲ್ಲಿ ನೇಮ್ ಕೂಡ ಚೇಂಜ್ ಮಾಡಬಹುದು, ಫರ್ಜಾನ್ ಅಂತ ಇತ್ತು, ಫರ್ಜಾನ್. ಓಕೆ, ಡನ್. ನೆಕ್ಸ್ಟ್ ಇನ್ನೊಂದು ರಿವ್ಯೂ ಕೂಡ ಅದೇ ರೀತಿ ತೊಗೊಳ್ತೀನಿ ನಾನು. ರಿವ್ಯೂಸ್ ಅದಕ್ಕೆ ಎಷ್ಟೇ ಇರೋದು, ಇಲ್ಲಿ ಯಾವ್ದಾದ್ರು ಒಂದು ರಿವ್ಯೂ ತೊಗೊಳ್ತೀನಿ. ಜಸ್ಟ್ ಇದನ್ನೇ ಎಕ್ಸಾಂಪಲ್. ಓಕೆ, ಶ್ರೇಯ ಅಂತ ಹಾಕಿದ್ದಾರೆ, ಜಸ್ಟ್
ಕಾಪಿ ಮಾಡಿಕೊಂಡು ಮತ್ತೆ ಏನು ಮಾಡ್ಬೋದು, ಇದನ್ನು ಗ್ರೂಪ್ ಮಾಡಿ ನೆಕ್ಸ್ಟ್ ಏನಿದೆ ಸೊ ಇದಕ್ಕೆ ಪೇಸ್ಟ್ ಮಾಡಿದೆ, ಫಾಂಟ್ ಸೈಜ್ ಕಮ್ಮಿ ಮಾಡಿದೆ. ಓಕೆ, ನೆಕ್ಸ್ಟ್ ಸ್ವಲ್ಪ ಕೆಳಗಡೆ ಇಟ್ಟು ಇದು ಶ್ರೇಯಾ ಅಂತ ಸ್ಟೂಡೆಂಟ್ ನೇಮ್ ಇತ್ತು, ಶ್ರೇಯಾ ಅಂತ ನಾನು ನೇಮ್ ಇಟ್ಟೆ. ಓಕೆ, ಈಗ ಫೋಟೋಸ್ ಇದೆ, ಫೋಟೋಸ್ ಸದ್ಯಕ್ಕೆ ಸ್ಟೂಡೆಂಟ್ಸ್ ಫೋಟೋಸ್ ಐ ಥಿಂಕ್ ನನ್ನ ಹತ್ರ ಇಲ್ಲ ಅನ್ಸುತ್ತೆ. ಓಕೆ, ಅದಕ್ಕೆ ಏನು ಮಾಡ್ತೀನಿ, ಇಲ್ಲೊಂದು ಏನಾದರೂ ಒಂದು ಐಕಾನ್ ಏನಾದರೂ ಹಾಕ್ಬಿಡ್ತೀನಿ, ಸ್ಟಾರ್ ಸಿಂಬಲ್ ಅಥವಾ ಏನಾದರೂ 5 ಸ್ಟಾರ್ ಸಿಂಬಲ್. ಓಕೆ, 5 ಸ್ಟಾರ್ ಸಿಂಬಲ್ ಅಂತ ನೀವು ಎಲಿಮೆಂಟಲ್ಲಿ ಒಂದು ಸರ್ಚ್ ಮಾಡಿದ್ರೆ ಸೊ ಅದೇ ರೀತಿ ನೋಡಿ 5 ಸ್ಟಾರ್ ಎಲ್ಲಿ ಶೋ ಆಗುತ್ತೆ. ಇದು ಚೆನ್ನಾಗಿದೆ 5 ಸ್ಟಾರ್ ರೇಟಿಂಗ್ ಅಂತ. ಸೊ ಇದನ್ನೇ ತಗೊಳ್ಳಿ, ತೊಂದರೆ ಇಲ್ಲ. ಇದು ಸ್ವಲ್ಪ ಸ್ಮಾಲ್ ಮಾಡ್ಕೊಳ್ಳಿ. ಈ ಫೋಟೋ ಏನಿದೆ ತೆಗೆದಾಗ್ತದೆ, ಫೋಟೋ ಇದೆ, ಫೋಟೋನೇ ಆ್ಯಡ್ ಮಾಡೋದಾಯಿತು, ತೊಂದರೆ ಇಲ್ಲ. ಬಟ್ ಫೋಟೋ ಇಲ್ಲ ಇವಾಗ, ಸೊ ಇದರ ಕಾರಣದಿಂದ ಈ ಥರ ಐಕಾನ್ ಅದರ ಸಮಯದಲ್ಲಿ ಯೂಸ್ ಮಾಡ್ಬೋದು. ಸೊ ನಮ್ಮ ಕ್ರಿಯೇಟಿವಿಟಿ ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಈ ರೀತಿ ಇನ್ಸರ್ಟ್ ಮಾಡಿದೆ, ನೆಕ್ಸ್ಟ್ ಇದನ್ನು ಕೂಡ ಕಾಪಿ ಮಾಡಿ ನೆಕ್ಸ್ಟ್ ಇನ್ಸರ್ಟ್ ಆಯಿತು. ಓಕೆ, ಇಷ್ಟ ಆಯಿತು, ರಿವ್ಯೂ ಪೇಜ್ ರೆಡಿ ಆಯಿತು ನಾವು. ಸೊ ನೆಕ್ಸ್ಟ್ ಅದಾದಮೇಲೆ ಮೀಟ್ ದಿ ಮೇಕರ್ಸ್ ಅಂತ ಇದೆ. ನಾನೇನು ಮಾಡ್ತೀನಿ ಅಂದರೆ ಮೀಟ್ ದಿ ಎಕ್ಸ್ಪರ್ಟ್ಸ್, ಅಂದರೆ ನಾವು ಆಲ್ರೆಡಿ ಏನು ಎಕ್ಸ್ಪರ್ಟ್ಸ್ ಇದ್ದಾರೆ ಸೊ ಅವ್ರದ್ದೊಂದು ಇಲ್ಲೊಂದು ಪೇಜ್ ರೆಡಿ ಮಾಡ್ತೀನಿ. ಓಕೆ, ಮೀಟ್ ದಿ ಅವರ್ ಇಂಡಸ್ಟ್ರಿ ಎಕ್ಸ್ಪರ್ಟ್ ಅಂತ ಚೇಂಜ್ ಮಾಡ್ತೀನಿ. ಸೊ ಇದನ್ನು ನಾನು ಗ್ರೂಪ್ ಮಾಡಿ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಮೀಟ್ ಅವರ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅಂತ ಹಾಕ್ತೀನಿ. ಓಕೆ, ಮೀಟ್ ಅವರ್ ಇಂಡಸ್ಟ್ರಿ ಎಕ್ಸ್ಪರ್ಟ್. ಓಕೆ, ಸಿಂಪಲ್. ಸೊ ಅದ್ರ ಕೆಳಗಡೆ ಒಂದು ಇದಿದೆ. ಸೊ ಇಲ್ಲೇನಾದರೂ ಎಕ್ಸ್ಪರ್ಟ್ಸ್ ಬಗ್ಗೆ ಒಂದಷ್ಟು ಒಂದು ಏನೋ ಟ್ಯಾಗ್ ಲೈನ್ ಏನೋ ಒಂಥರ ಸ್ವಲ್ಪ ಡಿಸ್ಕ್ರಿಪ್ಷನ್, ಸ್ಮಾಲ್ ಡಿಸ್ಕ್ರಿಪ್ಷನ್ ಏನಾದ್ರು ಆ್ಯಡ್ ಮಾಡ್ಬೋದು. ಓಕೆ, ಅಥವಾ ಇದನ್ನು ಕೂಡ ಡಿಲೀಟ್ ಕೂಡ ಮಾಡ್ಬೋದು, ಇಲ್ಲಾಂದರೆ ಏನಾದರೂ ಸ್ಮಾಲ್ ಆಗಿ ಏನಾದರೂ ಆ್ಯಡ್ ಮಾಡ್ಬೋದು. ನೋಡಿ ಈ ರೀತಿ ಒಂದು ಸ್ವಲ್ಪ ಸ್ಮಾಲ್ ಡಿಸ್ಕ್ರಿಪ್ಷನ್ ನಾನು ಆ್ಯಡ್ ಮಾಡಿದ್ದೀನಿ. ಸೊ ನಿಮ್ಮದು ಏನಾದರೂ ಇವಾಗ ಎಕ್ಸಾಂಪಲ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಏನಾದರೂ ಒಂದು ರಿವ್ಯೂ ಕೊಡ್ಬೋದು, ನೀವು ಇಲ್ಲ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಪರ್ಚೇಸ್ ಕೊಡ್ಬೋದು, ಏನಿದೆ ನಮ್ಮ ಪ್ರಾಡಕ್ಟ್ ಅಂತ, ಅಥವಾ ನಿಮ್ಮ ಪ್ರಾಡಕ್ಟ್ ಮಾರ್ಕೆಟ್ ಬಗ್ಗೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ಬೋದು, ಅಥವಾ ನಿಮ್ಮ ಕ್ಲೈಂಟ್ಸ್ನ ಆ್ಯಡ್ ಮಾಡ್ಬೋದು ನೀವು ಇಲ್ಲಿ. ಸೊ ಆ ಥರ ನಿಮ್ಮ ಕ್ಲೈಂಟ್ಸ್ ನೀವು ಯಾರು ಸರ್ವಿಸ್ ಕೊಡ್ತಿದ್ದೀರಾ ಸೊ ಅವ್ರಿಗೆ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಆ ಥರ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಹೆಂಗೆ ಬೇಕಾದ್ರೂ ನೀವು ಚೇಂಜಸ್ ಮಾಡ್ಕೋಬೋದು. ಸೊ ಈ ಫೋಟೋ ಏನಿದೆ, ಫೋಟೋ ಇಲ್ಲಿಂದ ತೆಗೆದುಬಿಡೋಣ. ಸೊ ಫೋಟೋ ತೆಗೆದ್ಬಿಟ್ಟು ನಮ್ಮ ಒಂದು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಸೊ ಅವ್ರನ್ನ ಇಲ್ಲಿ ಆ್ಯಡ್ ಮಾಡ್ತೀನಿ. ಓಕೆ, ಸೊ ಇಂಡಸ್ಟ್ರಿ ಎಕ್ಸ್ಪರ್ಟ್ ಬಂದು ಇಲ್ಲಿ ಅಪ್ಲೋಡಲ್ಲಿ ಆಲ್ರೆಡಿ ಫೋಟೋಸ್ ಇದೆ ಅವ್ರದ್ದು. ಸೊ ಇವ್ರು ಬಂದು ಮಾತಾಂಗಿ ಅಂತ, ಇವರು ಡೆಲಾಯ್ಟಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವ್ರು ಬಂದು ನಮ್ಮ ಫಸ್ಟ್ ಇಂಡಸ್ಟ್ರಿ ಎಕ್ಸ್ಪರ್ಟ್. ಆ್ಯಂಡ್ ಸೆಕೆಂಡ್ ಒನ್ ಬಂದು ಆರುಷಿ ಅಂತ. ಸೊ ಇವ್ರು ಬಂದು ಅಮೆಝಾನ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ. ಸೊ ಈ ರೀತಿ ಕ್ರಾಪ್ ಮಾಡ್ಬೋದು. ಇಷ್ಟು ಸೊ ಎರಡನ್ನೂ ಕೂಡ ಒಂದೇ ಸೈಜ್ಗೆ ತಗೊಂಡು ಸೊ ಇವಾಗ ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದ್ದಾವೆ. ಸೊ ಇದು ಈ ಫೋಟೋ ಕೆಳಗಡೆ ಇವರೊಂದು ನೇಮ್ ಏನೇ ಸ್ವಲ್ಪ ಸ್ಮಾಲ್ ಇಂಟ್ರೊಡಕ್ಷನ್ ಕೂಡ ಕೊಡಬೇಕಾಗುತ್ತೆ, ಅವಾಗೇನು ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ಫ್ರೆಂಡ್ಸ್ ನೋಡಿ ಈ ರೀತಿ ನಮ್ಮ ಒಂದು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಒಂದು ಪೇಜ್ ರೆಡಿ ಆಯಿತು. ಓಕೆ, ನೀವು ಇಲ್ಲಿ ನಿಮ್ಮ ಕ್ಲೈಂಟ್ಸ್ ಕೂಡ ಮೆನ್ಷನ್ ಮಾಡೋದು. ನೀವು ಬಿಸ್ನೆಸ್ ಇತ್ತಂದರೆ ನೀವು ಆಲ್ರೆಡಿ ಯಾವ ಕ್ಲೈಂಟ್ಸಿಗೆ ನೀವು ಸರ್ವಿಸ್ ಕೊಡ್ತಿದ್ದೀರಾ, ಅಥವಾ ನಿಮ್ಮ ಪ್ರಾಡಕ್ಟ್ ಯಾರಿಗೆ ನೀವು ಕೊಡ್ತಿದ್ದೀರಾ, ಯಾರು ಸೇಲ್ ಮಾಡ್ತೀರಾ ಅನ್ನೋದು ನಿಮ್ಮ ಕ್ಲೈಂಟ್ಸ್ ಕೂಡ ಇಲ್ಲಿ ನೀವು ಕೊಡ್ಬೋದು, ಅಥವಾ ಬಿಸ್ನೆಸ್ ಟು ಬಿಸ್ನೆಸ್ ನಿಮ್ದು ಏನಾದ್ರು ಬಿಸ್ನೆಸ್ ಇತ್ತು ಅಂತಂದರೆ. ಸೊ ಓಕೆ, ಇದೊಂದು ಸ್ವಲ್ಪ ಮೇಲಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಈ ರೀತಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಪೇಜ್ ಫ್ರೆಂಡ್ಸ್, ಇಲ್ಲಿ ಕಾಂಟ್ಯಾಕ್ಟ್ ಅಂತ ಇದೆ, ಕಾಂಟ್ಯಾಕ್ಟ್ ಪೇಜ್. ಸೊ ಕಾಂಟ್ಯಾಕ್ಟ್ ಪೇಜಲ್ಲಿ ನಿಮ್ಮ ಒಂದು ಫೋನ್ ನಂಬರ್, ಇಮೇಲ್, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇದೆ, ಅದೊಂದು ಲಿಂಕ್ ಕೂಡ ಇನ್ಸರ್ಟ್ ಮಾಡ್ಬೋದು ಈ ಐಕಾನ್ಸ್ಗೆ. ಸೊ ಈ ರೀತಿ ಇದೆ. ಸೊ ಲಾಸ್ಟ್ ಕಾಂಟ್ಯಾಕ್ಟ್ ಪೇಜ್ ಅಂತ ಸೆಟ್ ಮಾಡೋಣ. ಇದನ್ನು ಅಷ್ಟು ಗ್ರೂಪ್ ಮಾಡೋಣ. ನೆಕ್ಸ್ಟ್ ಬಂದು ಫೋನ್ ನಂಬರ್ ಬಂದು
ನಮ್ಮ ಒಂದು ಕ್ಯಾಂಪಸ್ ನಂಬರ್ ಏನಿದೆ ಸೊ ಅದನ್ನು ಹಾಕ್ತೀನಿ 9004063657. ಓಕೆ, ಡನ್. ನೆಕ್ಸ್ಟ್ ಕಾಂಟ್ಯಾಕ್ಟ್ ಮೇಲ್ ಐ ಡಿ ಏನಿದೆ ಅದನ್ನು ಹಾಕಬೇಕಾಗುತ್ತೆ. BIA.jnr ಫಸ್ಟ್ ನಮ್ಮ ಮೇಲ್ ಐ ಡಿ ಕೂಡ ಹಾಕಾಗಿದೆ. ಇದನ್ನ ರೀತಿ ಮೆಸೇಜ್ ಮಾಡೋಣ. ಸೊ ನೆಕ್ಸ್ಟ್ ಇದಾದ್ಮೇಲೆ ಈ ಸೋಷಿಯಲ್ ಜಾಗದಲ್ಲಿ ಸೋಷಿಯಲ್ ಸದ್ಯಕ್ಕೆ ಬೇಕಿಲ್ಲ, ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಸೋಷಿಯಲ್ ಆ್ಯಡ್ ಮಾಡಲ್ಲ, ಜಸ್ಟ್ ನಾನು ಕ್ಯಾಂಪಸ್ ಅಡ್ರೆಸ್ ಆ್ಯಡ್ ಮಾಡ್ತೀನಿ. ಸೊ ನಮ್ಮ ರೆಕಾರ್ಡ್ ನೀವು ಹೆಂಗೆ ಬೇಕೋ ಆ ರೀತಿ ಚೇಂಜಸ್ ಮಾಡ್ಬೋದು. ಅಥವಾ ಈ ಜಾಗದಲ್ಲಿ ನೀವು ಇನ್ನೇನಾದರೂ ನೀವು ಒಂದು ವೆಬ್ಸೈಟ್ ಲಿಂಕ್ ಏನಾದರೂ ಹಾಕೋದ್ರೆ ಏನು ಬೇಕಾದ್ರೂ ಹಾಕೋ, ತೊಂದರೆ ಇಲ್ಲ. ಸೊ ನಾನು ಜಸ್ಟ್ ಒಂದು ಅಡ್ರೆಸ್ ಅಂತ ಆ್ಯಡ್ ಮಾಡ್ತೀನಿ. ಓಕೆ, ನಮ್ಮ ಒಂದು ಕ್ಯಾಂಪಸ್ ಅಡ್ರೆಸ್ ಬಂದು ಜಸ್ಟ್ ಇಲ್ಲಿ ತುಂಬ ಲಾಂಗ್ ಇದೆ. ಬೋಸ್ಟನ್ ಡಿಸೈನರ್ ಕ್ಯಾಂಪಸ್ ಅಂತ ಸರ್ಚ್ ಮಾಡಿ ಟಾಪಲ್ಲಿ ಶೋ ಆಗುತ್ತೆ ಅಡ್ರೆಸ್. ಜಸ್ಟ್ ಇಲ್ಲಿ ಕಾಪಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಕ್ಯಾನ್ವಾ ಮಾಡ್ತೀನಿ. ಜಸ್ಟ್ ಇಲ್ಲಿ ಇದೇ ಟೆಕ್ಸ್ಟ್ನ ತಗೊಳ್ತೀನಿ, ಇದನ್ನು ಮಾಡ್ತೀನಿ. ಸೊ ಇಷ್ಟ. ಓಕೆ, ಇದಾದ್ಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ಅಂತ ಇದೆ. ಸೊ ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಪೇಸ್ ಇದೆ. ಇಲ್ಲಿ ಏನು ಬೇಕಾದ್ರೂ ಒಂದು ವರ್ಡ್ ಏನಾದರೂ ಆ್ಯಡ್ ಮಾಡ್ಬೋದು. ಸೊ ಓಕೆ, ನಿಮ್ಮ ಇಷ್ಟಪಟ್ಟಿದ್ದು ಏನಾದರೂ. ಸೊ ಏನಾದರೂ ಬಿಸ್ನೆಸ್ ಟ್ಯಾಗ್ಲೈನ್ ಇತ್ತು ಅಂತಂದರೆ ಅಥವಾ ನಿಮ್ಮ ಬಿಸ್ನೆಸ್ ಲೋಗೋನೇ ಹಾಕ್ಬೋದು ಮತ್ತೆ ಇಲ್ಲಿ. ಅಥವಾ ಏನಾದರೂ ಕಾಂಟ್ಯಾಕ್ಟ್ ಮಾಡಿ ಅಥವಾ ಏನಾದರೂ ಅಟ್ರಾಕ್ಟಿವ್ ಲೈನ್ಸ್ ಬೇಕಾದ್ರೂ ಇಲ್ಲಿ ಬರೀಬೋದು. ಸೊ ನಾನು ಏನಾದರೂ ಒಂದು ಆ್ಯಡ್ ಮಾಡ್ತೀನಿ ಏನಾದರೂ. ಸೊ ಫ್ರೆಂಡ್ಸ್ ನೋಡಿ, ಈ ರೀತಿ ಒಂದು ಲೈನ್ ಆ್ಯಡ್ ಮಾಡಿದ್ದೀನಿ ನಾನು. ಸೊ ಜಸ್ಟ್ ನೀವು ಯಾವ ಥರ ಬೇಕಾದ್ರೂ ಚೇಂಜಸ್ ಮಾಡ್ಕೋಬೋದು. ನಿಮ್ಮ ಕಡೆಗೆ ನಿಮ್ಮ ಬಿಸ್ನೆಸ್ ಪ್ರಕಾರ ಏನು ಬೇಕಾದರೂ ಎಲ್ಲಿ ಏನು ಬೇಕಾದ್ರೂ ನೀವು ಇಷ್ಟಪಟ್ಟಂಗೆ ಚೇಂಜಸ್ ಮಾಡ್ಕೋಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆ, ಇದು ಇಷ್ಟ ಆಯಿತು. ಇವಾಗ ಏನು ಮಾಡೋಣ ಅಂದರೆ ಜಸ್ಟ್ ಪ್ರಿವ್ಯೂ ನೋಡೋಣ, ಯಾವ ರೀತಿ ಇದೆ, ಹೆಂಗೆ ಯಾವ ರೀತಿ ಕಾಣ್ತಿದೆ ವೆಬ್ಸೈಟ್ ಅಂತ ನೋಡೋಣ. ಓಕೆ, ಜಸ್ಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಈ ರೀತಿ ಶೋ ಆಗ್ತದೆ ಪ್ರಿವ್ಯೂ. ಈ ಥರ ವೆಬ್ಸೈಟ್ ಹೋಮ್ ಪೇಜ್ ಇದೆ. ಈ ರೀತಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತಿದ್ರೆ ಸೊ ಈ ರೀತಿ ಇದೆ. ಈ ವೆಬ್ಸೈಟಲ್ಲಿ ಆಲ್ರೆಡಿ ಮೇಲ್ಗಡೆ ಬಟನ್ಸ್ ಕೂಡ ಇಂಟಿಗ್ರೇಟ್ ಆಗಿದೆ. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿ. ಹೋಮ್ ಮೇಲೆ ಕ್ಲಿಕ್ ಮಾಡಿ, ಹೋಮಲ್ಲಿ ಇದೆ ನಾವು, ಅಥವಾ ಇಲ್ಲೆಲ್ಲರೂ ಬೇರೆ ರೀತಿ ಒಂದು ಇಟ್ಕೊಳ್ಳಿ. ಹೋಮ್ ಕ್ಲಿಕ್ ಮಾಡಿದ್ರೆ ಫಸ್ಟ್ ಲೈಡ್ ಓಪನ್ ಆಗುತ್ತೆ. ಪವರ್ ಪ್ರಾಡಕ್ಟ್ ಅಂತಂದರೆ ನೆಕ್ಸ್ಟ್ ಏನಿದೆ ವಾಟ್ ಇಸ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಂತ. ಸೊ ಇಲ್ಲಿ ಪ್ರಾಡಕ್ಟ್ ಏನಿತ್ತು ಅಂದರೆ ಅಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಫ್ಯೂಚರ್ಸ್. ಸೊ ನಾವು USP ಏನಿದೆ ಅದು ಓಪನ್ ಆಗುತ್ತೆ. ಸೊ ಇದನ್ನು ಕೂಡ ನಿಮ್ಮ ಅಕೌಂಟ್ ಬೇಕಾದ್ರೆ ಹೆಂಗೆ ಬೇಕಾದ್ರೂ ಚೇಂಜಸ್ ಮಾಡ್ಕೋಬೋದು ನೀವು. ಓಕೆ, ಅದು ಡಿಲೀಟ್ ಮಾಡ್ಕೋಬೋದು. ಏನು ಬೇಕಾದ್ರೂ ಚೇಂಜಸ್ ಮಾಡ್ಕೋಬೋದು. ರಿವ್ಯೂಸ್ ಶೋ ಆಗ್ತದೆ. ನೆಕ್ಸ್ಟ್ ಅಬೌಟ್ ಅಸ್. ಸೊ ಈ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಕಾಂಟ್ಯಾಕ್ಟ್. ಸೊ ಈ ರೀತಿ ಲಾಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಇದೆ ನೋಡಿ ಫ್ರೆಂಡ್ಸ್. ಸೊ ಇದಾದಮೇಲೆ ನೆಕ್ಸ್ಟು ಪಬ್ಲಿಷ್ ವೆಬ್ಸೈಟ್ ಮಾಡ್ತೀನಿ ಇವಾಗ. ಅಷ್ಟೇ. ಪಬ್ಲಿಷ್ ಆದಮೇಲೆ ನೋಡಿ URL ಇದೆ. ಸೊ ಇದು ಕ್ಯಾನ್ವಾ ಅದು ಏನಿದೆ ಡೊಮೈನ್ ಮೇಲೆ ವರ್ಕ್ ಆಗುತ್ತೆ. ಸೊ ಇದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. ಇದನ್ನು ಡಿಲೀಟ್ ಮಾಡ್ತೀನಿ. ಎಕ್ಸಾಂಪಲ್ ನಾವು ಕೋರ್ಸ್ ನೇಮ್ ಆ್ಯಡ್ ಮಾಡ್ತೀನಿ ಇಲ್ಲಿ. ಓಕೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ ಇನ್ ಬೆಂಗಳೂರು. ಸಾಕಿಷ್ಟು ಸಿಂಪಲ್ ಆಗಿ ಆ್ಯಡ್ ಮಾಡಿದೆ. ಓಕೆ, ಇಲ್ಲಿ ಇದು ಅವೈಲೇಬಲ್ ಇಲ್ಲ ಅಂತ ಶೋ ಆಗ್ತಿದೆ. ನೀವು ಸ್ವಲ್ಪ ಚೇಂಜಸ್ ಮಾಡೋಣ.
ಈಗ ಅವೈಲಬಿಲಿಟಿ ಇದೆ. ಓಕೆ, ನೆಕ್ಸ್ಟ್ ಇವಾಗ ಕೆಳಗಡೆ ಪಬ್ಲಿಷ್ ವೆಬ್ಸೈಟ್ನ ಕ್ಲಿಕ್ ಮಾಡಿದ್ರೆ ಸೊ ನಾವು ಒಂದು ಸೈಡ್ ಏನಿದೆ ಪಬ್ಲಿಷ್ ಆಗುತ್ತೆ. ಓಕೆ, ಇದಾಯಿತು. ನೆಕ್ಸ್ಟ್ ಪಬ್ಲಿಷ್ ಸೆಟ್ಟಿಂಗ್ ಅಂತ ಇದೆ. ಸೊ ಇದನ್ನು ಏನು ಆಪ್ಷನ್ ಇದೆ ಅಂತ ಸೊ ನೋಡಿ, ಇದನ್ನು ಕೂಡ ಬ್ರೌಸರ್ ಟ್ಯಾಬ್ ಪ್ರಿವ್ಯೂ ಅಂತ ಇದೆ. ಸೊ ಇದನ್ನು ಕೂಡ ಚೇಂಜಸ್ ಮಾಡಬೇಕಾಗುತ್ತೆ. ಇಷ್ಟು ತೆಗೆದ್ಬಿಟ್ಟು ಸೇಮ್ ಅದೇ ಲೈನ್ ಕೂಡ ಇಲ್ಲಿ ಕೂಡ ಇನ್ಸರ್ಟ್ ಮಾಡ್ತೀನಿ ಅಷ್ಟೇ. ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ ಇನ್ ಬ್ಯಾಂಗ್ಳೂರು. ಡನ್. ನೆಕ್ಸ್ಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಜಸ್ಟ್ ಈ ಥರ ಆಗುತ್ತೆ. ನೆಕ್ಸ್ಟ್ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಕೂಡ ಇದೆ. ಡಿಸ್ಕ್ರಿಪ್ಷನ್ ಏನಾದರೂ ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ ಏನೋ ಇಂಟ್ರೊಡಕ್ಷನ್ ಆ ಥರ ಏನಾದರೂ ಬೇಕಾದ್ರೂ ಸ್ಮಾಲ್ ಡಿಸ್ಕ್ರಿಪ್ಷನ್ ಏನು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಸೊ ಸದ್ಯಕ್ಕೆ ನಾನು ಸೇಮ್ ಅದನ್ನು ಆ್ಯಡ್ ಮಾಡ್ತೀನಿ ಇವಾಗ. ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ ಇನ್ ಬೆಂಗಳೂರು. ಓಕೆ, ಈ ಕೆಳಗಡೆ ನಮ್ಮ USPs ಕೂಡ ಆ್ಯಡ್ ಮಾಡೋದು ಬೇಕಾದರೆ ಸೊ ಸದ್ಯಕ್ಕೆ ಇಲ್ಲಿ ತೊಂದರೆ ಇಲ್ಲ. ಸೊ ಹೇಳಿ ಕೆಳಗಡೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಇದೆ. ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಡಿಸೇಬಲ್ಡ್. ಸೊ ವೆಬ್ಸೈಟ್ ಅಲ್ಲಿ ಓಪನ್ ಮಾಡೋದ್ರೆ ಪಾಸ್ವರ್ಡ್ ಅನ್ನು ಇನ್ಸರ್ಟ್ ಮಾಡುವಾಗ ಅಂತ ಇದೆ. ಸೊ ಅದು ಆಪ್ಷನ್ ನಮ್ಗೆ ಬೇಕಿಲ್ಲ. ಓಕೆ, ತೆಗೆದಾಕಿದೆ. ನೆಕ್ಸ್ಟ್ ಸರ್ಚ್ ಇಂಜಿನ್ ವಿಸಿಬಿಲಿಟಿ ಟು ಎನೇಬಲ್ಡ್. ಅಂದರೆ ಯಾರೋ ಸರ್ಚ್ ಇಂಜಿನ್ ಅಂದರೆ ಗೂಗಲ್ ಸರ್ಚ್ ಮಾಡಿದ್ರೆ ಸೊ ನಾವು ಈ ಒಂದು ವೆಬ್ಸೈಟ್ ಕೂಡ ಶೋ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂದರೆ ಅಲ್ಲಿ ಶೋ ಆಗಬೇಕು, ಅದಕ್ಕೋಸ್ಕರ ಈ ಆಪ್ಷನ್ ಈ ಒಂದು ಆಪ್ಷನ್ ಆನ್ ಮಾಡಿ ಇಟ್ಕೊಳ್ಳಿ. ಓಕೆ, ಲಿಂಕ್ ಪ್ರಿವ್ಯೂ ಇಸ್ ಡಿಸೇಬಲ್ಡ್. ಚೂಸ್ ಹೌ ಯು ಲಿಂಕ್ ಅಪಿಯರ್ ವೆನ್ ಶೇರ್ಡ್ ಸೋಷಿಯಲ್ ಮೀಡಿಯಾ. ಸೊ ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಈ ರೀತಿ ಲಿಂಕ್ ಶೋ ಆಗುತ್ತೆ. ಈ ಒಂದು ಇದಷ್ಟೇ ಅಡ್ವಾನ್ಸ್ ಸೆಟ್ಟಿಂಗ್ ಬಂದರೆ ಜಸ್ಟ್ ಈ ಒಂದು ಸೆಟ್ಟಿಂಗ್ಸ್ ಮಾತ್ರ ಆನ್ ಮಾಡ್ಕೊಳ್ಳಿ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಪಬ್ಲಿಷ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಪ್ರಿಪೇರಿಂಗ್ ಡಿಸೈನ್ ವೆಬ್ಸೈಟ್ ನಾವು ಇವಾಗ ಸರ್ಚ್ ಇಂಜಿನ್ಗೆ ಸೊ ಆಗುತ್ತೆ. ನೋಡಿ, ಓಕೆ, ವ್ಯೂ ವೆಬ್ಸೈಟ್ ನೋಡೋಣ ಅಥವಾ ಕಾಪಿ ಮಾಡ್ಬಿಟ್ಟು ಡೈರೆಕ್ಟಾಗಿ ಗೂಗಲ್ ಕೂಡ ಸರ್ಚ್ ಮಾಡ್ಬೋದು ನೀವು, ಅಥವಾ ವ್ಯೂ ವೆಬ್ಸೈಟ್ ಆದರೂ ಕೊಡ್ಬೋದು. ವ್ಯೂವೇ ಮಾಡೋಣ. ಓಕೆ, ನೋಡಿ ಆಟೋಮೆಟಿಕ್ಲಿ ಗೂಗಲ್ ಬಂತು. ಸೊ ಈ ರೀತಿ ನಾವು ಒಂದು ವೆಬ್ಸೈಟ್ ಗೂಗಲಲ್ಲಿ ಲಾಂಚ್ ಆಗಿದೆ. ಹೇಗಿದೆ ಫ್ರೆಂಡ್ಸ್? ಚೆನ್ನಾಗಿದೆ ಅಲ್ವಾ ತುಂಬ? ಸೊ ಬೇಕಾದರೆ ಈ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೋಡಿ ನೀವು. ಓಕೆ, ಆಮೇಲೆ ಮತ್ತೆ ನಾನು ಫಸ್ಟ್ ಒಂದು ವೆಬ್ಸೈಟ್ ತೋರಿಸ್ತೀನಿ ಗೊತ್ತಾ, ಈ ಒಂದು ವೆಬ್ಸೈಟ್ ಇದನ್ನು ಕೂಡ ಲಿಂಕ್ ಕೊಡ್ತೀನಿ. ಸೊ ನೋಡಿ ಯಾವ ರೀತಿ ವೆಬ್ಸೈಟ್ ವರ್ಕ್ ಆಗುತ್ತೆ ಅಂತ. ಸೊ ಫ್ರೆಂಡ್ಸ್, ಮುಗೀತು ಇಷ್ಟೇ ಇನ್ನು ವಿಡಿಯೋದಲ್ಲಿ, ಇನ್ನೇನಿಲ್ಲ. ಏನಾದರೂ ಎಲ್ಲಾದರೂ ನಿಮ್ಗೆ ಏನಾದರೂ ತೊಂದರೆ ಆಯ್ತು, ಏನಾದರೂ ಮಾಡುವಾಗ ಏನೋ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ, ಇಮಿಡಿಯೇಟ್ ನಾನು ರಿಪ್ಲೈ ಕೊಡ್ತೀನಿ. ಯಾವ ರೀತಿ ಹೇಗೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದ್ರ ಬಗ್ಗೆ. ಓಕೆ, ಅದನ್ನು ಕೊಡ್ತೀನಿ. ಅಥವಾ ಯಾರಿಗಾದ್ರೂ ಈ ಕ್ಯಾನೋ ಪ್ರೋ ಬೇಕಿದ್ರೆ ಕೆಲವೊಂದು ಆಪ್ಷನ್ ನೀವು ಪ್ರೋ ತೊಗೊಂಡ್ರೆ ಸೊ ಇನ್ನೂ ಚೆನ್ನಾಗಿ ನೀವು ಮಾಡ್ಬೋದು. ನಿಮ್ಮ ಒಂದು ವೆಬ್ಸೈಟು ಏನಾದರೂ ಫೋಟೋ ಇತ್ತು ಅಂದರೆ ಅದನ್ನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಬೋದು. ಅಥವಾ ಏನಾದರೂ ಅಥವಾ ಎಲಿಮೆಂಟ್ಸಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲೊಂದಷ್ಟು ಏನಾಗುತ್ತೆ ಅಂದರೆ ಸೊ ಪ್ರೋ ಅಕೌಂಟ್ ಇದ್ರೆ ಮಾತ್ರ ಕೆಲವೊಂದು ಎಲಿಮೆಂಟ್ ಯೂಸ್ ಮಾಡಬೇಕಾಗುತ್ತೆ. ಸೊ ಅಟ್ ದ ಟೈಮಲ್ಲಿ ಫ್ರೀ ಇರೋದು ಮಾತ್ರ ಪ್ರೋ ಅಕೌಂಟ್ ಇಲ್ಲ ಅಂದರೆ ಫ್ರೀ ಏನು ಎಲಿಮೆಂಟ್ ಸಿಗುತ್ತೆ ಸೊ ಅದನ್ನು ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಪ್ರೋ ಅಕೌಂಟ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಓಕೆ, ಏನಿಲ್ಲ, ಜಸ್ಟ್ 500 rupeesಗೆ 1 year. ಸೊ 1 yearವರೆಗೂ ಯಾವುದೇ ರೀತಿ ಪೇಯ್ಡ್ ಇಲ್ಲ. ಅಷ್ಟು ಒನ್ ಟೈಮ್ ನೀವು 500 ಪೇ ಮಾಡಿದ್ರೆ. ಸೊ ಯಾರಿಗಾದ್ರೂ ಬೇಕಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ನಿಮಗೆ ಅದನ್ನು ಮಾಡಿಕೊಡ್ತೀನಿ ಯಾವ ರೀತಿ ಹೇಗೆ ಅಂತ. ಓಕೆ, ಜಸ್ಟ್ ಇದಾಯಿತು. ಅಥವಾ ನೀವು ಕ್ಯಾನರ ತೊಗೊಳ್ತೀನಿ ಅಂದರೆ ಪರ್ ಮಂತ್ 500 ಕೊಡಬೇಕಾಗುತ್ತೆ. ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಜಸ್ಟ್ 500ಅಲ್ಲಿ 1 year ಕೊಡ್ತೀನಿ. ಓಕೆ, ಸೊ ಇದಿಷ್ಟಾಯಿತು ಫ್ರೆಂಡ್ಸ್. ಮತ್ತೆ ಈ ಕೋರ್ಸ್ ಯಾರಾದರೂ ಮಾಡೋರಿದ್ರೆ ಅಥವಾ ಇಂಟ್ರೆಸ್ಟೆಡ್ ಯಾರಾದ್ರೆ ತುಂಬ ಜನ ಹುಡ್ತಿರ್ತೀರಾ. ಸೊ ಏನಾದರೂ ಬೇರೆ ಬೇರೆ ಕೆಲಸಗಳು ಮಾಡಿಕೊಂಡು ನೀವೇನಾದರೂ ಬೇರೆ ಒಂದು ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೋ ಅಥವಾ ಬ್ಯಾಂಕಿಂಗ್ ಇಂಡಸ್ಟ್ರಿಗೋ ಏನಾದ್ರೂ ಇರ್ತೀರಾ.
ಸೊ ಜಸ್ಟ್ ಇನ್ನೂ ಕೂಡ ನೀವು IP ಜಾಬ್ಸ್ ಬೇಕು, ಚೇಂಜಸ್ ಮಾಡ್ಕೋಬೇಕು ಅನ್ನೋರು ಯಾರು ಇದ್ರೆ ಖಂಡಿತ ಈ ಪೋಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಅನಾಲಿಟಿಕ್ಸ್ ವಿಜಯನಗರ ಕ್ಯಾಂಪಸ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಮ್ ತುಂಬಾ ಆಲ್ರೆಡಿ ಫ್ರೆಂಡ್ಸ್ ಎಲ್ಲ ಕೋರ್ಸಸ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ಸ್ಮಾಲ್ ರಿವ್ಯೂ ಕೊಟ್ಟೆ ಅಷ್ಟೇ ನಿಮಗೆ, ಇಲ್ಲಾಂದ್ರೆ ನಾನು ಕೊಡ್ತಿರ್ಲಿಲ್ಲ. ಸೊ ಒಳ್ಳೊಳ್ಳೆ ಒಳ್ಳೊಳ್ಳೆ ಕಂಪ್ನೀಸ್ ಅಲ್ಲಿ ಪ್ಲೇಸ್ಮೆಂಟ್ ಕೂಡ ಆಗಿದೆ ಅವ್ರಿಗೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಈ ಕ್ಯಾಂಪಸ್ನ ಬೇಕಾದ್ರೆ ವಿಸಿಟ್ ಕೂಡ ಮಾಡಿ. ಬೇಕಾದ್ರೆ ಈ ಕ್ಯಾಂಪಸ್ ಇದು ಡೀಟೇಲ್ಸ್ ಏನಿದೆ, ಕಾಂಟ್ಯಾಕ್ಟ್ ನಂಬರು ಅಥವಾ ಮೇಲ್ ಐ ಡಿ, ಕ್ಯಾಂಪಸ್ ಅಡ್ರೆಸ್ ಅಥವಾ ಗೂಗಲ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಬೇಕಾದ್ರೆ ವಿಸಿಟ್ ಕೂಡ ಮಾಡುವ ಅಥವಾ ಕಾಲಲ್ಲಿ ಕೂಡ ಏನಾದ್ರು ಡೀಟೇಲ್ಸ್ ಬೇಕಿದ್ರೆ ಕಾಲ್ ಮಾಡಿ ಕೂಡ ನೀವು ತಿಳ್ಕೊಬೋದು. ಓಕೆ ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ಸಿಗೋಣ ಹೀಗೆ ಮುಂದಿನ ವಿಡಿಯೋ ಇರುತ್ತೆ, ಇದೇ ರೀತಿ ಒಂದು ಒಳ್ಳೆ ವಿಡಿಯೋ ಇರುತ್ತೆ. ಓಕೆ ಬಾಯ್, ಥ್ಯಾಂಕ್ ಯು.